Like, yes, continue, madam. ಆಗದ ಓಕೆ ಸರ್ ಓಕೆ. A very good morning all of you. ಸ್ಕ್ರೀನ್ ಮೇಲೆ PPT ಕಾಣ್ತಾ ಇದೆಯಾ? ಧ್ವನಿ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. A very good morning all of you. ಕಾಣ್ತಾ ಇದ್ರೆ PPT ಕೇಳ್ತಾ ಇದ್ರೆ ಧ್ವನಿ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ so that we can start the class. ಕೇಳ್ತಾ ಇದೆಯಾ ಧ್ವನಿ? ಓಕೆ ಓಕೆ ಓಕೆ. Very good morning all of you. I welcome you all to KSOU CETC online training for banking examinations. So I'm Vibhavasu KR and I'm faculty here at KSOU CETC, and these are my contract credentials. If you have any doubt regarding the preparation or in general any doubts regarding the syllabus, you can contact me on this number or just mail me on this email ID. Okay. Last class ಅಲ್ಲಿ if you can remember we were discussing about direction sense test. Direction sense test ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದೆರಡು ಪ್ರಾಬ್ಲಮ್ಸ್ ಸಹ ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ವೆರಿ ಈಸಿ ಪ್ರಾಬ್ಲಮ್ಸ್ ಒಂದೆರಡು ಮೂರು ನಾವು ಡಿಸ್ಕಸ್ ಮಾಡಿದ್ವಿ. ಪ್ರಿಲಿಮಿನರಿ ಲೆವೆಲ್ಗೆ ಬರೋಂತಹ ಒಂದೆರಡು ಮೂರು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ. ಇಫ್ ಯು ಕ್ಯಾನ್ ರಿಮೆಂಬರ್ ಈಸ್ಟ್ ವೆಸ್ಟ್ ನಾರ್ತ್ ವೆಸ್ಟ್ ಇವೆಲ್ಲದು ಪ್ರೈಮ್ ಡೈರೆಕ್ಷನ್ಸ್ ಕಾರ್ಡಿನಲ್ ಡೈರೆಕ್ಷನ್ಸ್ ಇವೆಲ್ಲವೂ ಸಹ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಮೂವಿಂಗ್ ಆನ್ ಇನ್ ದಟ್ ಸೇಮ್ ಟಾಪಿಕ್ ಈ ಒಂದು ಕ್ಲಾಸ್ ನಲ್ಲಿ ನಾವು ಡೈರೆಕ್ಷನ್ ಟೆಸ್ಟ್ ಅನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ವೆಶನ್ ಅನ್ನ ನೋಡಿ, ಈ ಕ್ವೆಶನ್ ಅನ್ನು ನೋಡಿ ಐ ವಿಲ್ ಗಿವ್ ಯು 2 minutes ಟೈಮ್. ಟ್ರೈ ಅಂಡ್ ಸಿ ಇಫ್ ಯು ಕ್ಯಾನ್ ಸಾಲ್ವ್ ದಿಸ್. ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗತ್ತಾ ಟ್ರೈ ಮಾಡಿ. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಇಬ್ರು ಪರ್ಸನ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಕ್ವೆಶನ್ ಅಲ್ಲಿ ಎ ಅಂಡ್ ಬಿ ಅಂತ ಇಬ್ರಿದ್ದಾರೆ ಅಂಡ್ ದೇ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್. ಇಫ್ ಯು ಗೋ ಥ್ರೂ ದ ಕ್ವೆಶನ್ಸ್ ಯು ವಿಲ್ ಗೆಟ್ ಟು ನೋ ದೇ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಸೇಮ್ ಪಾಯಿಂಟ್ ಅಂಡ್ ಮೂವಿಂಗ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್. ಲಾಸ್ಟ್ ಅಲ್ಲಿ ಆ ಫೈನಲ್ ಪಾಯಿಂಟ್ಸ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ ನೋಡೋದಾದ್ರೆ ನಾವಿಲ್ಲಿ ಏನು, ಎ ಅನ್ನೋ ಒಂದು ಪರ್ಸನ್ ಎ ವಾಕ್ಸ್ 10 ಕಿಲೋಮೀಟರ್ ನಾರ್ತ್ ಅಂತ ಹೇಳ್ತಾರೆ. A walks 10 kilometer north from point S. A walks 10 kilometer north, 10 kilometer towards north from point S to reach point T. S ಇಂದ T ಗೆ 10 kilometer distance ಇದೆ, north ಗೆ ಹೋಗ್ತಾರೆ. He takes a left turn and walks 9 kilometers. T ಇಂದ he takes a left turn and walks 9 kilometers. ಇಲ್ಲಿ ನೋಡ್ಬೋದು A has started from point S. He has walked north 10 kilometers. Then he has taken left turn and walked 9 kilometers. Adamele to reach point U. This point is called as U. Okay. On the other side, B walks 5 kilometers north from point R. Adamele ಒಂದು ಪಾಯಿಂಟ್ R ಇದೆ. ಇಲ್ಲಿಂದ B has started. ಈ ಒಂದು ಪಾಯಿಂಟ್ R ಇಂದ B has started walked north and walked 5 kilometers. B walks 5 kilometer north from point R to reach point Q. Next to point R is 9 kilometer. Sorry. Point R is 9 kilometer either east or west from point S ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಪಾಯಿಂಟ್ R ಇದೇನಿದೆ ಎಸ್ ಗಿಂತ ಈಸ್ಟ್ ಅಲ್ಲಿ ಇರ್ಬೋದು ಅಥವಾ ವೆಸ್ಟ್ ಇರ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಈಸ್ಟ್ ಗೆ ಯಾಕೆ ತಗೊಂಡಿದೀವಿ ಅಂತ ಐ ವಿಲ್ ಟೆಲ್ ಯು, ಬಟ್ ಲೆಟ್ ಅಸ್ ಅಸ್ಯೂಮ್ ದಟ್ from first ಇಂದ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಾನು A has started from point S. He has walked 10 kilometer to reach point T. At point T, he has turned left and walked 9 kilometer to reach point U. On the other side, B ಅನ್ನೋ ಒಬ್ಬ ವ್ಯಕ್ತಿ he has started from point R, moved north
5 kilometer to reach point Q. ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಏನ್ ಹೇಳಿದ್ರು, ದಿಸ್ ಪಾಯಿಂಟ್ ಆರ್ ಇದರ್ ಈಸ್ಟಿಗಿದೆ ಅಥವಾ ವೆಸ್ಟಿಗಿದೆ ಪಾಯಿಂಟ್ ಎಸ್ ಗೆ ಅಂತ ಹೇಳಿದ್ರು. ಓಕೆ, ವಿಲ್ ಸಿ ದಟ್ ನೆಕ್ಸ್ಟ್ ಏನು ಅಂತ. ಇದರ್ ಈಸ್ಟ್ ಆರ್ ವೆಸ್ಟ್ ಫ್ರಮ್ ಪಾಯಿಂಟ್ ಎಸ್. ಈ ಆರ್ ಅನ್ನೋ ಪಾಯಿಂಟ್ 9 ಕಿಲೋಮೀಟರ್ ಇದರ್ ಈಸ್ಟ್ ಆರ್ ವೆಸ್ಟ್ ಫ್ರಮ್ ಪಾಯಿಂಟ್ ಎಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಬಿ ಟರ್ನ್ಸ್ to his right and walks 4 kilometer to reach point P. See here, from B was here. Ilinda B turned right 4 kilometer, walked 4 kilometer to reach point P. Okay. Adadmele, also A turned left from point U and reached point V. Point V, ilinda A illida nimge nenpidre, from here he turned left and walked some kilometers and he reached point V. Alva? He reached point V after walking 5 kilometers ಅಂತ ಹೇಳ್ತಾರೆ. Okay, to reach point V, walk 5 kilometers. ಈಗ catch is here, V is in the west direction of from Q ಅಂತ ಹೇಳ್ತಾರೆ. ಈ ಲಾಸ್ಟ್ ಪಾಯಿಂಟ್ V ಏನಿದೆ ಅದು Q ಗೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. V is in the west direction from point Q ಅಂತ. ಓಕೆ, ಇಲ್ಲಿ ಈಗ ಇಲ್ಲೊಂದು ಸ್ಟೇಟ್ಮೆಂಟ್ ನೋಡಿದ್ವಿ, ಇಫ್ ಯು ಕ್ಯಾನ್ ರಿಮೆಂಬರ್. This point R was either to the right or left of point S ಅಂತ ಹೇಳಿದ್ರು. Point R is either to the right or left of point S ಅಂತ ಹೇಳಿದ್ರು. And final line ಅಲ್ಲಿ ಏನಿತ್ತು, point V is to the west of point Q. Point V is to the west of point Q ಅಂತ ಇತ್ತು. ಫಾರ್ ಎಕ್ಸಾಂಪಲ್, ಈಗ ನಾವಿಲ್ಲಿ ರೈಟ್ ಸೈಡ್ ತಗೊಂಡಿರೋದಕ್ಕೆ ನಮ್ಗೆ ಈ ಉತ್ತರ ಬಂದಿದೆ. ಇಫ್ ವಿ ಕುಡ್ ಹ್ಯಾವ್ ಟೇಕನ್ ಪಾಯಿಂಟ್ ಆರ್ ನ ನಾವು ಲೆಫ್ಟ್ ಅಲ್ಲಿ ತಗೊಂಡಿದ್ರೆ ಎಲ್ಲಿ ಬರ್ತಾ ಇತ್ತು, ಆರ್ ಅನ್ನೋ ಪಾಯಿಂಟ್ ಇಲ್ಲಿ 9 ಕಿಲೋಮೀಟರ್ ಆರ್ ಇಲ್ಲಿ ಬರ್ತಾ ಇತ್ತು. ಈ ಪಾಯಿಂಟ್ ಅಲ್ಲಿ ಆರ್ ಇಂದ ಮೇಲೆ ಹೋಗಿ ಇಲ್ಲಿ ಕ್ಯೂ ಬರ್ತಾ ಇತ್ತು. ಕ್ಯೂ ಇಂದ ಕ್ಯೂ ಎಕ್ಸಾಕ್ಟ್ಲಿ ನಮ್ಗೆ ವಿ ಮತ್ತೆ ಕ್ಯೂ ಎರಡು ಇಂಟರ್ಸೆಕ್ಷನ್ ಆಗ್ತಾ ಇತ್ತು. ಬಿಕಾಸ್ ಸಿ, ಇಲ್ಲಿಂದ ಇಲ್ಲಿವರೆಗೂ 9 ಕಿಲೋಮೀಟರ್, 9 ಕಿಲೋಮೀಟರ್ ಇಂದ ದಿಸ್ ವಾಸ್, ಇಫ್ ಯು ಕ್ಯಾನ್ ರಿಮೆಂಬರ್, ದಿಸ್ ವಾಸ್ 4 ಕಿಲೋಮೀಟರ್. ಇಲ್ಲಿಂದ 9 ಕಿಲೋಮೀಟರ್ ಇಂದ ಇದು 5 ಕಿಲೋಮೀಟರ್ ಹೀಗೋಗಿ ಇಲ್ಲಿ ಕ್ಯೂ ಬರ್ದಿದ್ರೆ ಕ್ಯೂ ವುಡ್ ಹ್ಯಾವ್ ಬೀನ್ ಟು ಸೌತ್ ಆಫ್ ಪಾಯಿಂಟ್ ವಿ. ಕ್ಯೂ ವುಡ್ ಹ್ಯಾವ್ ಬೀನ್ ಟು ಸೌತ್ ಆಫ್ ಪಾಯಿಂಟ್ ವಿ. ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅದು ಸ್ಯಾಟಿಸ್ಫೈ ಆಗ್ತಾ ಇರ್ಲಿಲ್ಲ ಅಲ್ವಾ. ದಿಸ್ ವಿ ಇಸ್ ಇನ್ ದ ವೆಸ್ಟ್ ಡೈರೆಕ್ಷನ್ ಆಫ್ ಕ್ಯೂ ಅಂತ ಇದು ಲಾಸ್ಟ್ ಪಾಯಿಂಟ್ ಏನಿದೆ ಅದು ಸ್ಯಾಟಿಸ್ಫೈ ಆಗ್ತಾ ಇರ್ಲಿಲ್ಲ ಲೆಫ್ಟ್ ಅಲ್ಲಿ ತಗೊಂಡಿದ್ರೆ. ಆದ್ರಿಂದ ವಾಟ್ ವಿ ಡಿಡ್, ವಿ ಟುಕ್ ದಿಸ್ ಪಾಯಿಂಟ್ ಆರ್ ಟುವರ್ಡ್ಸ್ ರೈಟ್ ಆಫ್ ಪಾಯಿಂಟ್ ಎಸ್. ಆರ್ ಅನ್ನೋ ಪಾಯಿಂಟ್ ನ ಪಾಯಿಂಟ್ ಎಸ್ ಇಂದ ಬಲಗಡೆಗೆ ತಗೊಂಡಿದ್ದು ಅದೇ ರೀಸನ್ಗೋಸ್ಕರ. ಲೆಫ್ಟ್ ತಗೊಂಡಿದ್ರೆ ಲಾಸ್ಟ್ ಸೆಂಟೆನ್ಸ್ ಏನಿದೆ, ವಿ ಕ್ಯೂ ಪಾಯಿಂಟ್ ಕ್ಯೂ ಟುವರ್ಡ್ಸ್ ವೆಸ್ಟ್, ಸಾರಿ ಪಾಯಿಂಟ್ ವಿ ಟುವರ್ಡ್ಸ್ ವೆಸ್ಟ್ ಆಫ್ ಪಾಯಿಂಟ್ ಕ್ಯೂ ಅಂತ ಲಾಸ್ಟ್ ಸೆಂಟೆನ್ಸ್ ಏನಿದೆ ಅದು ಸ್ಯಾಟಿಸ್ಫೈ ಆಗ್ತಾ ಇರ್ಲಿಲ್ಲ. ಪಾಯಿಂಟ್ ಕ್ಯೂ ಪಾಯಿಂಟ್ ವಿ ಕೆಳಗಡೆ ಬಂದ್ಬಿಡೋದು. ಆದ್ರಿಂದ ನಾವು ಪಾಯಿಂಟ್ ಆರ್ ಅನ್ನೋದನ್ನ ಪಾಯಿಂಟ್ ಎಸ್ ಗೆ ರೈಟ್ ಸೈಡ್ ಅಲ್ಲಿ ಕನ್ಸಿಡರ್ ಮಾಡಿ ಇದನ್ನ ಬರೆದ್ವಿ. ಓಕೆ, ದಿಸ್ ಇಸ್ ದ ಲಾಜಿಕ್ ಆಫ್ ದಿಸ್ ಕ್ವೆಶನ್. ಈಗ ನಮ್ಗೆ ಡಯಾಗ್ರಾಮ್ ಬಂತು, ಡಯಾಗ್ರಾಮ್ ಈ ತರ ಬರಿತೀವಿ ನಾವು. ಡಯಾಗ್ರಾಮ್ ಬಂದು ನೆಕ್ಸ್ಟ್ ಈ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಿಸ್ ಇಸ್ ವೆರಿ ಈಸಿ ಅಲ್ಲಿ ಹೇಳಿ. ಓಕೆ, ವಾಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ವಿ ಅಂಡ್ ಕ್ಯೂ? ಪಾಯಿಂಟ್ ವಿ ಮತ್ತೆ ಕ್ಯೂ ಇನ ಮಧ್ಯ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು? ವಾಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ವಿ ಅಂಡ್ ಕ್ಯೂ? ಓಕೆ, 18 ಕಿಲೋಮೀಟರ್ಸ್. ಫಿಫ್ತ್ ಕ್ವೆಶನ್ ಗೆ 18 ಕಿಲೋಮೀಟರ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ ಬಿ ವಾಕ್ಸ್ 4 ಕಿಲೋಮೀಟರ್, ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಅಂಡ್ ಮೂವ್ ಟು ದ ಪಾಯಿಂಟ್. ಏನ್ ಕೇಳಿರೋದಿಲ್ಲಿ, ವಾಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ವಿ ಅಂಡ್ ಕ್ಯೂ? ಪಾಯಿಂಟ್ ವಿ ಮತ್ತೆ ಪಾಯಿಂಟ್ ಕ್ಯೂ ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಅಂತ. ಇಲ್ಲಿಂದ ಇಲ್ಲಿ ತನಕ ಯು ನೋ ದಟ್ ದಿಸ್ ಇಸ್ 9 ಕಿಲೋಮೀಟರ್. ಇಲ್ಲಿಂದ ಇಲ್ಲಿ ತನಕ ಇಟ್ ಇಸ್ 9 ಕಿಲೋಮೀಟರ್. ಇಲ್ಲಿಂದ ಇಲ್ಲಿ ತನಕ 9 ಕಿಲೋಮೀಟರ್. ಸೊ 9 + 9 18 ಕಿಲೋಮೀಟರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಇಫ್ ಬಿ ವಾಕ್ಸ್ 4 ಕಿಲೋಮೀಟರ್ ಈಸ್ಟ್, ಇಫ್ ಬಿ ವಾಕ್ಸ್ 4 ಕಿಲೋಮೀಟರ್ ಈಸ್ಟ್ ಫ್ರಮ್ ಪಾಯಿಂಟ್ ಆರ್, then he is in which direction with respect to point P? If B walks 4 kilometer east from point R, if B walks 4 kilometer east, where is B? Okay, point R ಇಂದ B 4 kilometer east ಗೆ ಟ್ರಾವೆಲ್ ಮಾಡಿದ್ರೆ, R ಇಂದನೇ he walked 4 kilometer towards east. See, towards east ಅಂದ್ರೆ as we know this is north, south, east and west ಅಲ್ಲ. From R east ಗೆ if he walks 4 kilometer with respect to point P,
In which direction is he? He is in the south direction. South is the answer. P ಗೆ ಅನುಗುಣವಾಗಿ B ಯಾವ ಡೈರೆಕ್ಷನ್ ನಲ್ಲಿ ಇದ್ದಾನೆ? B ಸೌತ್ ನಲ್ಲಿ ಇದ್ದಾನೆ. With respect to point P, B is in the south direction. What is the shortest distance between point S and point P? What is the shortest distance between point S and point P? ಇಲ್ಲಿ ಏನು ಪಾಯಿಂಟ್ ಎಸ್ ಮತ್ತೆ ಪಾಯಿಂಟ್ ಪಿ, ಇಲ್ಲಿಂದ ಇಲ್ಲಿ ತನಕ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಎಸ್ ಮತ್ತೆ ಪಿ ಮಧ್ಯದಲ್ಲಿ ಇರುವಂತಹ ಶಾರ್ಟೆಸ್ಟ್ ಡಿಸ್ಟೆನ್ಸ್. ವಾಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎಸ್ ಅಂಡ್ ಪಾಯಿಂಟ್ ಪಿ? ಹೇಗೆ? ಇಫ್ ಯು ಕ್ಯಾನ್ ಸಿ, ವಿ ಕ್ಯಾನ್ ಫಾರ್ಮ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಹಿಯರ್. ಇಲ್ಲಿಂದ ಇಲ್ಲಿಗೆ ಒಂದು ಟ್ರಯಾಂಗಲ್ ಫಾರ್ಮ್ ಆದ್ರೆ ಇಲ್ಲಿಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರಿಬಹುದು. 1 minute, ಐ ಶೋ ಯು. ಓಕೆ, ಐ ಥಿಂಕ್ ಕ್ಯಾನ್ ಯು ಸಿ ಎ ರೈಟ್ ಆಂಗಲ್ ಟ್ರಯಾಂಗಲ್ ಹಿಯರ್? ಇಲ್ಲಿಂದ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿರೋದು ಕಾಣ್ತಾ ಇದೆಯಾ? ಎಸ್, ಲೆಟ್ ಅಸ್ ನೇಮ್ ದಿಸ್ ಆಸ್ ಓ. ಓ ಅಂತ ನೇಮ್ ಮಾಡೋಣ. ಇದನ್ನ ಓ ಅಂತ ನೇಮ್ ಮಾಡಿದ್ರೆ ಇಲ್ಲಿ ಓ ಪಿ, ಸಿ ಓ ಪಿ ಮತ್ತೆ ಓ ಎಸ್ ಎಸ್ ಪಿ. ಎಸ್ ಪಿ ಇಸ್ ಅ ಹೈಪೋಟೆನಸ್ ಆಫ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಎಸ್ ಪಿ ಅನ್ನೋದು ಹೈಪೋಟೆನಸ್. ಎಸ್ ಇಂದ ಓಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ? ಎಷ್ಟು ಎಸ್ ಇಂದ ಓಗೆ ಏನ್ ಡಿಸ್ಟೆನ್ಸ್ ಇದೆ? ಎಸ್ ಇಂದ ಓಗೆ ಏನ್ ಡಿಸ್ಟೆನ್ಸ್ ಇದೆ ಅಂತ ಅಂದ್ರೆ 9 ಕಿಲೋಮೀಟರ್ ಪ್ಲಸ್ 4 ಕಿಲೋಮೀಟರ್. 9 ಪ್ಲಸ್ 4 13 ಕಿಲೋಮೀಟರ್. ಇದು ಪಿ ಅಂಡ್ ಓ ಎಷ್ಟು ಡಿಸ್ಟೆನ್ಸ್ ಇದೆ? ಇದೆ 5 ಕಿಲೋಮೀಟರ್. ಇಲ್ಲಿ ಬರುತ್ತಲ್ಲ, ಓ ಪಿ ಇಸ್ 5 ಕಿಲೋಮೀಟರ್ಸ್. ಸೊ ಟು ಫೈಂಡ್ ದ ಸ್ಕ್ವೇರ್ ಆಫ್ ದ ಹೈಪೋಟೆನಸ್, ಎಸ್ ಓ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್ ಎಷ್ಟು ಬರುತ್ತೆ ಹೇಳ್ತೀರಾ? See, what is the answer here? Square root of? Can anyone answer this question? $13 square plus 5 square. ಎಷ್ಟು ಬರುತ್ತೆ ಆನ್ಸರ್? ಎಷ್ಟು ಬರುತ್ತೆ ಆನ್ಸರ್? ಕ್ಯಾನ್ ಎನಿವನ್ ಆನ್ಸರ್? ಸ್ಕ್ವೇರ್ ರೂಟ್ ಆಫ್, yes, square root of 194. Square root of 194 kilometers. Square root of c square is equal to 194 ಬರುತ್ತೆ ಅಲ್ವಾ? c square is equal to 194 ಬರುತ್ತೆ. So c is equal to square root of sp. sp square is equal to 194 ಬರುತ್ತೆ. So sp is equal to square root of 194 is your answer ಅಲ್ವಾ? Square root of 194 is your answer. I hope it is clear now. ಎಲ್ರಿಗೂ ಅರ್ಥ ಆಯ್ತಾ? Yes. Okay, next question. What is the direction of Q with respect to S? What is the direction of Q with respect to S? What is the direction of Q? Q in a direction ಏನು with respect to S? Standing at S, what is the direction of Q with respect to S ಅಂತ ಕೇಳಿರೋದು. With respect to S ಅಂತ ಅಂದ್ರೆ imagine that you are standing at S. With respect to S andre you are standing at S. What is the direction of Q? What is the direction of Q? It is in north east direction alva. With respect to S, Q is in the northeast direction. Q is in northeast direction. Okay? Yes. With respect to S, what is the direction of Q with respect to S antandre? Q is in the northeast direction. Okay, next question. ಓಕೆ, ಇದನ್ನ ಸಾಲ್ವ್ ಮಾಡಿ ನೋಡೋಣ. ಐ ಗಿವ್ ಯು 2 minutes ಟೈಮ್. ದಯವಿಟ್ಟು ಡಯಾಗ್ರಾಮ್ ಬರ್ಕೊಳ್ಳಿ ನಿಮ್ ಬುಕ್ ಅಲ್ಲಿ. ನೀವು ಇವಾಗ ಡಯಾಗ್ರಾಮ್ ಬರೀಲಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಹೋಗಿ ನಾನು ಡಯಾಗ್ರಾಮ್ ಬರಿತೀನಿ ಅಂದ್ರೆ ಸಾಧ್ಯ ಇಲ್ಲ ಅದು. ಓಕೆ, ಐ ಟ್ರೈ ಟು ಡ್ರಾ ಹಿಯರ್ ಓನ್ಲಿ. ಎಸ್ ಇಸ್ 11 ಮೀಟರ್ ಈಸ್ಟ್ ಆಫ್ ನಾರ್ತ್. ಎಸ್ ಇಸ್ 11 ಮೀಟರ್ ಈಸ್ಟ್ ಆಫ್ ನಾರ್ತ್ ಅಂತ ಹೇಳಿದಾರೆ ಇಲ್ಲಿ. ಎಸ್ ಇಸ್ ಓಕೆ
ಸಾರಿ, ಎಸ್ ಇಸ್ 11 ಮೀಟರ್ ಈಸ್ಟ್ ಆಫ್ ಎನ್. ಎಸ್ ಅಂತ ಒಂದಿದೆ, ಅದು ಇಟ್ ಇಸ್ 11 ಮೀಟರ್ ಈಸ್ಟ್ ಆಫ್ ಎನ್. ಅಂದ್ರೆ ಇಲ್ಲಿ ಎಸ್ ಎಲ್ಲಿ ಇರುತ್ತೆ, ದಿಸ್ ಇಸ್ S is 11 meter east of N. S is 8 meter north of P. P is 4 meter west of O. Point O is the midpoint of point P and R such that P, O and R form a straight line. Q is 30 meters south of R ಅಂತ ಹೇಳ್ತಾರೆ. See if you can solve this. ಇದನ್ನ ಸಾಲ್ವ್ ಮಾಡೋದ್ ನೋಡಿ ಈ ಕ್ವೆಶನ್ಸ್ ಗೆ ಆನ್ಸರ್ ಮಾಡಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕ್ವೆಶನ್ಸ್ ಇದೆ. ಓಕೆ, ಫಸ್ಟ್ ಕ್ವೆಶನ್ ಬರ್ಕೊಳ್ಳಿ, ನಿಮ್ ಬುಕ್ ಅಲ್ಲಿ ಕ್ವೆಶನ್ ಬರ್ಕೊಳ್ಳಿ. ಎಸ್ ಇಸ್ 11 ಮೀಟರ್ ಈಸ್ಟ್ ಆಫ್ ಎನ್ ಅಂತ ಹೇಳ್ತಾರೆ. ಎಸ್ ಇಸ್ 11 ಮೀಟರ್ ಈಸ್ಟ್ ಆಫ್ ಎನ್ ಅಂತ ಅಂದ್ರೆ ರೈಟ್ ಸೈಡ್ ಅಲ್ಲಿ ಎಸ್ ಬರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಎನ್ ಬರುತ್ತೆ ಅಲ್ವಾ. ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ 11 ಮೀಟರ್. ನೆಕ್ಸ್ಟ್ ಎಸ್ ಇಸ್ 8 ಮೀಟರ್ ನಾರ್ತ್ ಆಫ್ ಪಿ ಅಂತ ಹೇಳ್ತಾರೆ. ಎಸ್ ಇಸ್ 8 ಮೀಟರ್ ನಾರ್ತ್ ಆಫ್ ಪಿ. ಎಸ್ ಪಿ ಗಿಂತ 8 ಮೀಟರ್ ನಾರ್ತ್ ಅಲ್ಲಿ ಇದೆ, ಅಂದ್ರೆ ಪಿ ಎಸ್ ಗಿಂತ ಸೌತ್ ಗೆ ಬರುತ್ತಲ್ವಾ. 8 ಮೀಟರ್ ಸೌತ್ ಅಲ್ಲಿ ಪಿ ಬರುತ್ತೆ, ಎಸ್ ಗಿಂತ ಕೆಳಗಡೆ ಪಿ ಬರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಇಸ್ 8 ಮೀಟರ್. ನೆಕ್ಸ್ಟ್ ಪಿ ಇಸ್ 4 ಮೀಟರ್ ವೆಸ್ಟ್ ಆಫ್ ಓ. ಪಿ ಇಸ್ 4 ಮೀಟರ್ ವೆಸ್ಟ್ ಆಫ್ ಓ ಅಂತ ಅಂದ್ರೆ ಪಿ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ, ರೈಟ್ ಸೈಡ್ ಅಲ್ಲಿ ಓ ಬರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ 4 ಮೀಟರ್. ನೆಕ್ಸ್ಟ್ ಪಾಯಿಂಟ್ ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಪಾಯಿಂಟ್ P R such that P O R form a straight line. P ಮತ್ತೆ P O R form a straight line and O forms a mid point ಅಂತ ಅಂದ್ರೆ ಇಲ್ಲಿ P ಮತ್ತೆ O ಗೆ ಡಿಸ್ಟೆನ್ಸ್ 4 ಮೀಟರ್ ಇದ್ರೆ O ಮತ್ತೆ R ಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಇಟ್ ವಿಲ್ ಬಿ 4 ಮೀಟರ್ ಅಗೇನ್. ನೆಕ್ಸ್ಟ್ ದೇ ಫಾರ್ಮ್ ಅ ಸ್ಟ್ರೇಟ್ ಲೈನ್. Q is 13 ಮೀಟರ್ ಸೌತ್ ಆಫ್ R. ಲಾಸ್ಟ್ ಅಲ್ಲಿ R ಬರುತ್ತೆ, ಅದ್ರ ಕೆಳಗಡೆ 13 ಮೀಟರ್ ಸೌತ್ ಅಲ್ಲಿ Q ಬರುತ್ತೆ. ಇಲ್ಲಿ ಸಿ ದ ಡಯಾಗ್ರಾಮ್ ಫಸ್ಟ್. See, I told you from S ಗೆ ಲೆಫ್ಟ್ ಅಲ್ಲಿ N ಬರುತ್ತೆ 11 ಮೀಟರ್. ಯು ಕ್ಯಾನ್ ಚೆಕ್ ಆನ್ಸರ್ ಕರೆಕ್ಟ್ ಆಗಿದೆಯಾ ನಿಮ್ದು, ನೀವು ಬರ್ಕೊಂಡಿರೋದು ಅಂತ ಟ್ರೈ ಮಾಡಿರೋದು. S ಇಸ್ 11 ಮೀಟರ್ ಈಸ್ಟ್ ಆಫ್ N ಅಂತ ಹೇಳಿದ್ರು. ಸೊ 11 ಮೀಟರ್ ಈಸ್ಟ್ ಆಫ್ N. ಪಾಯಿಂಟ್ P ಇಸ್ 4 ಮೀಟರ್. ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ P ಎಷ್ಟು ಡಿಸ್ಟೆನ್ಸ್ ಇತ್ತು, S ಇಸ್ 8 ಮೀಟರ್ ನಾರ್ತ್ ಆಫ್ P ಅಂತ ಹೇಳಿದ್ರು. ಸೊ S ಅಂಡ್ P 8 ಮೀಟರ್ ಇತ್ತು ಇಲ್ಲಿಂದ ಇಲ್ಲಿಗೆ. ಅಗೇನ್ ವಿ ಸಾ ದಟ್ ಪಿ ಮತ್ತೆ ಓಗೆ 4 ಮೀಟರ್ ಇತ್ತು ಅಂಡ್ ಓ ಫಾರ್ಮ್ಸ್ ಅ ಮಿಡ್ ಪಾಯಿಂಟ್ ಆಫ್ ಪಾಯಿಂಟ್ ಪಿ ಓ ಅಂಡ್ ಆರ್ ಅಂತ ಅಂದ್ರೆ ಇಲ್ಲಿ ಮಿಡ್ ಪಾಯಿಂಟ್ ಅಂತ ಅಂದ್ರೆ ಇಲ್ಲಿಗೆ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಇಲ್ಲಿಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಸೊ 4 ಮೀಟರ್ ಅಂಡ್ 4 ಮೀಟರ್ ಓ ಫಾರ್ಮ್ ದ ಮಿಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಕ್ಯೂ ಇಸ್ 13 ಮೀಟರ್ ಸೌತ್ ಆಫ್ ಪಾಯಿಂಟ್ ಆರ್ ಅಂತ ಅಂದ್ರೆ ಪಾಯಿಂಟ್ ಆರ್ ಗೆ ಕ್ಯೂ 13 ಮೀಟರ್ ಸೌತ್ ಅಲ್ಲಿ ಇತ್ತು, 13 ಮೀಟರ್ ಇಲ್ಲಿ ಬರ್ದ್ವಿ. ಸೊ ಕ್ವೆಶನ್ಸ್ ಅನ್ನು ನೋಡೋಣ. 9th ಕ್ವೆಶ್ಚನ್ ಯಾರು ಆನ್ಸರ್ ಮಾಡ್ತೀರಾ? 9th ಕ್ವೆಶ್ಚನ್ ಎನಿವನ್ ಕ್ಯಾನ್ ಆನ್ಸರ್ ಮಾಡ್ತೀರಾ? ಇಫ್ ಎಲ್ ಇಸ್ 7 ಮೀಟರ್ ಈಸ್ಟ್ ಆಫ್ ಆರ್, ಇಫ್ ಎಲ್ ಇಸ್ 7 ಮೀಟರ್ ಈಸ್ಟ್ ಆಫ್ ಆರ್, ಯಾರು ಆನ್ಸರ್ ಮಾಡ್ತೀರಾ? 9th ಕ್ವೆಶ್ಚನ್. Ninth question. If L is 7 meter east of R and J is 5 meters south of L, then what is the distance between L and S? See, if L is in ಹೇಳ್ತಾರೆ L is 7 meter east of R. L is 7 meter east of R. R ಇಲ್ಲಿ ತನಕ ಬಂತು. R ಇಂದ 7 meter east ಗೆ L ಇದೆ and then next J is 5 meters south of L. J is 5 meters south of L. J is 5 meters south of L. ಏನ್ ಕ್ವೆಶನ್ ಏನ್ ಕೇಳಿದ್ದಾರೆ? ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ L and S? ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ L and S? ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಮಾಡ್ದಂಗೆ ದಿಸ್ ಫಾರ್ಮ್ಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಮಾಡ್ದಂಗೆ ದಿಸ್ ಫಾರ್ಮ್ಸ್ L ಮತ್ತೆ S ಇಸ್ ದ ಹೈಪೋಟೆನಸ್ ಆಫ್ ಯುವರ್ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿಂದ ಇಲ್ಲಿಗೆ ಒಂದ್ ಲೈನ್ ಬರೆದ್ರೆ this forms a right angle triangle. So this is 8 meter. 4 plus 4 plus 7 ಬರುತ್ತೆ. ಇದು ಎಷ್ಟಾಯ್ತು? 8 plus 8 square plus 4 plus 4 plus 7 whole square. 8 8 64. ಇದು 225 ಆಗುತ್ತೆ. 15 ಸ್ಕ್ವೇರ್ ಆಗುತ್ತೆ ಇದು. ಸೊ 225
64 plus 225 is equal to 17 meter. 17 meter would be your answer. Okay. Okay. I hope this is clear now. Slide show. Okay. Okay. 10th question answer ಮಾಡ್ತೀರಾ ಯಾರು? 10th question. In which direction is n with respect to q? With respect to q, n ಯಾವ direction ಅಲ್ಲಿ ಇದೆ? With respect to q, in which direction is n with respect to q? ನಾರ್ತ್ ವೆಸ್ಟ್. ಸಂತೋಷ್ ಹೇಳ್ತಾರೆ ನಾರ್ತ್ ವೆಸ್ಟ್ ಅಂತ. ಓಕೆ, ವಿಲ್ ಸಿ. ಬೇರೆಯವರು ಆನ್ಸರ್ ಮಾಡ್ತೀರಾ? ಎ ನಾರ್ತ್ ವೆಸ್ಟ್. ಓಕೆ, ನಾರ್ತ್ ವೆಸ್ಟ್. ಎಸ್. ಓಕೆ, ವಿಲ್ ಸಿ. With respect to q, in which direction is n? ಓಕೆ, with respect to q ಇಂದ ನೋಡಿದ್ರೆ in which direction is n? It is towards north west ಅಲ್ವಾ? This is north, this is west. ಮಧ್ಯದಲ್ಲಿ ಬರುವಂತದ್ದು ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ n ಇದೆ. With respect to q, n is in north west direction. Okay, I'll ask you another question. With respect to q, in which direction is l? With respect to q, in which direction is l? l ಯಾವ ಡೈರೆಕ್ಷನ್ ಅಲ್ಲಿ ಇದೆ with respect to q? With respect to q, in which direction is l? Yes, northeast. Northeast is the correct answer. Northeast. Okay. Srivatsa, Shetty, Teja, Karthik Ponnappa, Smart Shrikant. Okay, very nice. Smart Shrikant. Santosh N. Darshini. Mitin Miti. Okay, Smita. Very good, very good, very good. Okay, next question. With respect to O, in which direction is L? With respect to O, which direction is L? Or L is in which direction with respect to O? L is in which direction with respect to O? East. Yeah, very nice, very nice. Santosh, Shrikant, Srivatsa, Chaitra. Okay, very nice. Okay, ಅರ್ಥ ಆಗಿದೆ ಅನ್ಕೋತೀನಿ ಹಂಗಾದ್ರೆ. Next to last question idrali, we'll answer this. Heighten walks 2 meter towards north from point P. From point P, Heighten is walking 2 meter towards north from point P, takes a right turn and walks 8 meter. How far will be from his point from point Q? Okay, Heighten ಅನ್ನೋ ಒಬ್ಬ ವ್ಯಕ್ತಿ, he has started walks 2 meter north from point P. From point P, he is walking 2 meter north. Okay, from point P, he has walked 2 meter north. He then turns. He takes a right turn and walks 8 meter. He takes a right turn. Ilinda he walked 2 meter. He took a right turn and walked 8 meter. Next to what he did? How far will he be from point Q? Point Q ಇಂದ ಎಷ್ಟು ದೂರ ಇದ್ದಾನೆ ಅಂತ. See, ಇಲ್ಲಿಂದ P ಇಂದ he walked 2 meter north. He turned right and walked 8 meter. So ಇಲ್ಲಿ 4 meter plus 4 meter 8 meter ಆಗಿತ್ತು. So this is K. From K to R, it is 2 meter, and from R to Q, it is 13 meter. So 13 plus 2, your answer is 15 meter. Okay. Yes, very nice. Okay. I hope ಎಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ ಈ ಪ್ರಾಬ್ಲಮ್. ಹಿಂದಿನ 2 ಪ್ರಾಬ್ಲಮ್ ಮಾಡಿರೋದು ಎಲ್ರಿಗೂ ಅರ್ಥ ಆಗಿದೆಯಾ? ಅರ್ಥ ಆಗಿದ್ರೆ we can move forward. ಎಲ್ರಿಗೂ ಅರ್ಥ ಆಗಿದೆಯಾ? Okay, we'll go to the next question. ಇದನ್ನ ಟ್ರೈ ಮಾಡ್ತೀರಾ ನೋಡಿ. I'll give you time. Diagram draw ಮಾಡಿ ನೋಡೋಣ next. Okay. See, point E is 16 meter to south of point C ಅಂತ ಹೇಳ್ತಾರೆ. Point E is 16 meter
ಟು ಸೌತ್ ಆಫ್ ಪಾಯಿಂಟ್ ಸಿ. ಅಂದ್ರೆ ಪಾಯಿಂಟ್ ಸಿ ಮೇಲೆ ಬರುತ್ತೆ, ಪಾಯಿಂಟ್ ಇ 16 ಮೀಟರ್ ಕೆಳಗಡೆ ಬರುತ್ತೆ. ಪಾಯಿಂಟ್ ಇ ಇಸ್ 16 ಮೀಟರ್ ಟು ಸೌತ್ ಆಫ್ ಪಾಯಿಂಟ್ ಸಿ. ಅಂದ್ರೆ ಪಾಯಿಂಟ್ ಇ ಸೌತ್ ಅಲ್ಲಿ ಇದೆ ಸಿ ಗಿಂತ. ಓಕೆ, ನೆಕ್ಸ್ಟ್ ಪಾಯಿಂಟ್ ಎಫ್ ಇಸ್ 4 ಮೀಟರ್ ವೆಸ್ಟ್ ಟು ಪಾಯಿಂಟ್ ಇ ಅಂತ ಹೇಳ್ತಾರೆ. ಸಿ, ಪಾಯಿಂಟ್ ಎಫ್ ಇಸ್ 4 ಮೀಟರ್ ವೆಸ್ಟ್ ಟು ಪಾಯಿಂಟ್ ಇ. ಪಾಯಿಂಟ್ ಸಿ ಬರಿತೀರಾ, ಪಾಯಿಂಟ್ ಇ ಅದ್ರ ಕೆಳಗಡೆ ಬರಿತೀರಾ. ಅಂಡ್ ಪಾಯಿಂಟ್ ಎಫ್ ಇಸ್ 4 ಮೀಟರ್ ವೆಸ್ಟ್ ಟು ಪಾಯಿಂಟ್ ಇ. ಪಾಯಿಂಟ್ ಇ ಗಿಂತ ವೆಸ್ಟ್ ಅಂತ ಅಂದ್ರೆ ದಿಸ್ ಇಸ್ ಇ ಇಲ್ಲಿದ್ರೆ, ಓಕೆ, ಇಫ್ ಇ ಇಸ್ ಹಿಯರ್ somewhere here, ಇದು ಇಗೆ ಈಸ್ಟ್, ದಿಸ್ ಸೈಡ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್. ಸೊ ಪಾಯಿಂಟ್ ಎಫ್ ವಿಲ್ ಕಮ್ ದಿಸ್ ಸೈಡ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಅಲ್ವಾ. ನೋಡ್ತೀರಾ. ನೆಕ್ಸ್ಟ್ ಪಾಯಿಂಟ್ ಹೆಚ್ ಇಸ್ 5 ಸೆಂಟಿಮೀಟರ್ ಟು ದ ಸೌತ್ ಆಫ್ ಪಾಯಿಂಟ್ ಎಫ್. ಪಾಯಿಂಟ್ ಹೆಚ್ ಇಸ್ 5 ಸೆಂಟಿಮೀಟರ್ ಟು ದ ಸೌತ್ ಆಫ್ ಪಾಯಿಂಟ್ ಎಫ್. ಪಾಯಿಂಟ್ ಜೆ ಇಸ್ 12 meter to east of point H. Point J is 12 meter to east of point H. Point Y is to east of point F. A person walks 15 meter from point Y towards west, reaches point Z, takes a left turn and reaches point J ಅಂತ ಹೇಳ್ತಾರೆ. If you have written this answer, ನಿಮ್ದು ಆನ್ಸರ್ ಈ ತರ ಬಂದಿರುತ್ತೆ. If you have tried, ಈ ತರ ಬಂದಿರುತ್ತೆ. Okay. Next questions ನೋಡಿ. Questions, see if anyone can answer. What is the difference of the distance between point Z, J and point Y? Point Z, J and points Y, F. What is the difference of the distance between points Z, J and points Y, F? Point Z, J ಮತ್ತೆ points Y, F ಇನ ಮಧ್ಯ ಡಿಸ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಪಾಯಿಂಟ್ Z, J and ಪಾಯಿಂಟ್ Y ಮತ್ತೆ ಎಫ್. ಪಾಯಿಂಟ್ ಎಫ್, Z J 5 ಮೀಟರ್ ಇದೆ, Z J 5 ಮೀಟರ್ ಇದೆ. Y F ಎಷ್ಟು ಮೀಟರ್ ಇದೆ? 15 plus 8 plus 4. What is the difference? Then 5 meter, 15, 23, 27. 5 meter, 27 meter minus 5 meter ಅಂದ್ರೆ ಎಷ್ಟು ಬರುತ್ತೆ? 22 meter is your answer. Okay, 22 meter is your answer here. Next, if a person walks 20 meter towards north from point Z, if a person walks 20 meter towards north from point Z, takes a left turn and walks 8 meter, how far will he be from point C? See, if a person walks 20 meter towards north from point Z. From point Z, he has walked 20 meter. From point Z, a person has walked 20 meter towards north. ಅದಾದ್ಮೇಲೆ he takes a left turn and walks 8 meter. He took a left turn and walked 8 meter. ಇಲ್ಲಿಂದ he walked northಗೆ 8 meter, northಗೆ 20 meter, then took a left to 8 meter. He walked 8 meter. How far will he be from point C? ಪಾಯಿಂಟ್ ಸಿ ಇಂದ ಎಷ್ಟು ದೂರ ಇದ್ದಾನೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಕೇಳ್ತಿದ್ದಾರೆ. We saw that ಇಲ್ಲಿಂದ ಇಲ್ಲಿಗೆ 16 ಮೀಟರ್ ಇದೆ. ಸೊ ದಿಸ್ ಹೋಲ್ ಥಿಂಗ್ ಇಸ್ 20 ಮೀಟರ್. 20 ಮೀಟರ್ minus 16 ಮೀಟರ್ ಅಂತ ಅಂದ್ರೆ ಇಟ್ ಇಸ್ 4 meter. Okay, 4 meter is your answer here. In which direction point Z with respect to point H? With respect to point H, point Z is in which direction ಅಂತ ಕೇಳ್ತಿದ್ದಾರೆ. With respect to point H, point Z is in which direction? Point H ಇಲ್ಲಿದೆ. With respect to point H, point Z is in north east direction. If you can see, it is in north east direction ಅಲ್ವಾ. ಪಾಯಿಂಟ್ H ಇಂದ ನೋಡಿದ್ರೆ ಪಾಯಿಂಟ್ Z is in north east direction. Okay, I hope this is clear. Idu adra solution. If you want, you can copy from here. Okay, idana nodkobodu. Okay, ಗೊತ್ತಾಗಿದೆಯಾ ಇದು?
ಗೊತ್ತಾಗಿದ್ಯಾ? This is your solution and this is your diagram. Question. Okay, question. See, this is your question. Solution. Okay. Okay, these are your answers. Last one. ಇದು ನಿಮ್ಮ ಆನ್ಸರ್ಸ್. ಓಕೆ, ಓಕೆ. ನೆಕ್ಸ್ಟ್ ಕ್ವೆಶನ್, ಇದನ್ನ ಟ್ರೈ ಮಾಡ್ತೀರಾ? ನೆಕ್ಸ್ಟ್ ಕ್ವೆಶನ್, ಪಾಯಿಂಟ್ ಬಿ ಇಸ್ 25 meters south of point A, point C is 10 meter east of point B, point D is 30 meter north of point C, point E is 7 meter east of point D, point X is 18 meters south of point E, point M is 12 meters south of point X, ಪಾಯಿಂಟ್ ಸಿ ಇಸ್ 7 meter ವೆಸ್ಟ್ ಆಫ್ ಪಾಯಿಂಟ್ ಎಂ. ಸಿ, ಈ ತರ ಕ್ವೆಶನ್ಸ್ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸಿದಂತ ಕ್ವೆಶನ್ಸ್ ಯೂಶಲಿ ಪ್ರಿಲಿಮ್ಸ್ ಲೆವೆಲ್ ಕ್ವೆಶನ್ಸ್. ನಿಮ್ಗೆ ಮೇನ್ಸ್ ಲೆವೆಲ್ ಅಲ್ಲಿ ಈ ತರ ಕ್ವೆಶನ್ಸ್ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೇನ್ಸ್ ಅಲ್ಲಿ ಇದೇ ರೀತಿಯಾದಂತಹ ಕ್ವೆಶನ್ಸ್ ಜಾಸ್ತಿ ಕೇಳ್ತಿದ್ದಾರೆ. ಒಂದೊಂದ್ಸರಿ ಪ್ರಿಲಿಮ್ಸ್ ಅಲ್ಲೂ ಸಹ ಈ ತರ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಪ್ಲೀಸ್ ಸಾಲ್ವ್, ಈ ತರ ಕ್ವೆಶನ್ಸ್ ಅನ್ನ ಜಾಸ್ತಿ ಸಾಲ್ವ್ ಮಾಡಿ. ಈಗ ಏನಂದ್ರೆ ಪಾಯಿಂಟ್ಸ್ ನೇ ಕೇಳ್ಬಿಟ್ಟು ಪಾಯಿಂಟ್ ಬಿ ಪಾಯಿಂಟ್ ಎ ಅಂತ ಹೇಳ್ತಾರೆ. ಸೊ ಪರ್ಸನ್ ವಾಕ್ಡ್ ಅಂತೆಲ್ಲ ಕೇಳೋದು ಇವಾಗ ಸ್ವಲ್ಪ ರೇರ್. ಈ ತರ ಪಾಯಿಂಟ್ಸ್ ನೇ ಕೇಳಿ ನೀವು ಪಾಯಿಂಟ್ಸ್ ನ ಬರ್ಕೊಂಡು ಆ ಪಾಯಿಂಟ್ಸ್ ನ ನೀವು ಈ ತರ ಕ್ವೆಶನ್ಸ್ ನಿಮ್ಗೆ ಜಾಸ್ತಿ ಬರೋ ಕಾರಣದಿಂದ ಈ ತರದ್ದು ಬರುತ್ತೆ. ಸಿ, ಇಲ್ಲಿ ಪಾಯಿಂಟ್ ಬಿ ಇಸ್ 25 meter ಸೌತ್ ಆಫ್ ಪಾಯಿಂಟ್ ಎ ಅಂತ ಹೇಳ್ತಾ ಇದ್ದಾರೆ. ಸೊ ಪಾಯಿಂಟ್ ಬಿ ಸೌತ್ ಆಫ್ ಪಾಯಿಂಟ್ ಎ ಇಂದ 25 meter ಸೌತ್ ಅಲ್ಲಿ ಇದೆ ಅಂತ. ನೆಕ್ಸ್ಟ್ ಸಿ ಅನ್ನೋ ಒಂದು ಪಾಯಿಂಟ್. ಸೊ ನಿಮ್ಗೆ ಎ ಮತ್ತೆ ಬಿ ಅನ್ನೋ 2 ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಸಿ ಅನ್ನೋ ಒಂದು ಪಾಯಿಂಟ್ 10 meter ಈಸ್ಟ್ ಆಫ್ ಪಾಯಿಂಟ್ ಬಿ. ಪಾಯಿಂಟ್ ಬಿ ಗೆ ಸಿ ಅನ್ನೋ ಪಾಯಿಂಟ್ ಈಸ್ಟ್, ಪಾಯಿಂಟ್ ಬಿ ಗಿಂದ ಈಸ್ಟ್ ಅಲ್ಲಿ ಸಿ ಅನ್ನೋ ಪಾಯಿಂಟ್ ಇದೆ. ಎಷ್ಟು ದೂರದಲ್ಲಿ? 10 meter. ಸೊ ಪಾಯಿಂಟ್ ಎ ಇಂದ ಸೌತ್ ಅಲ್ಲಿ ಪಾಯಿಂಟ್ ಬಿ ಇದೆ. ಪಾಯಿಂಟ್ ಬಿ ಇಂದ ಈಸ್ಟ್ ಅಲ್ಲಿ ಪಾಯಿಂಟ್ ಸಿ ಇದೆ. ಪಾಯಿಂಟ್ ಸಿ ಇಸ್ 10 meter ಈಸ್ಟ್ ಆಫ್ ಪಾಯಿಂಟ್ ಬಿ. ಅಂದ್ರೆ ಪಾಯಿಂಟ್ ಬಿ ಲೆಫ್ಟ್ ಅಲ್ಲಿ ಇರುತ್ತೆ, ಪಾಯಿಂಟ್ ಸಿ ರೈಟ್ ಅಲ್ಲಿ ಇರುತ್ತೆ. ಓಕೆ, 10 ಅವೆರಡರ ಮಧ್ಯ 10 meter ಡಿಸ್ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಡಿ ಅನ್ನೋದು, ಪಾಯಿಂಟ್ ಡಿ ಇಸ್ 30 meter ನಾರ್ತ್ ಆಫ್ ಪಾಯಿಂಟ್ ಸಿ. ಸೊ ಪಾಯಿಂಟ್ ಸಿ ಬಂತು ನಿಮ್ಗೆ. ಪಾಯಿಂಟ್ ಸಿ ಇಂದ 30 meter ನಾರ್ತ್ ಅಲ್ಲಿ, 30 meter ನಾರ್ತ್ ಅಲ್ಲಿ ಪಾಯಿಂಟ್ ಡಿ ಇದೆ. ಅಂದ್ರೆ ಸಿ ಕೆಳಗಡೆ ಬರುತ್ತೆ, ಡಿ ಮೇಲೆ ಬರುತ್ತೆ. 30 ಅವೆರಡರ ಮಧ್ಯ ಡಿಸ್ಟೆನ್ಸ್ 30 meter ಇರುತ್ತೆ. ಓಕೆ, ವೈ ಆಮ್ ಟೆಲಿಂಗ್ ಯು ದಿಸ್ ಇಸ್, ನೀವು ಈ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡೆ ನಿಮ್ ಬುಕ್ ಅಲ್ಲಿ ಬರ್ಕೊಳ್ಳಿ ಅನ್ನೋ ರೀಸನ್ಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಇ ಇಸ್ 7 meter ಈಸ್ಟ್ ಆಫ್ ಪಾಯಿಂಟ್ ಡಿ. ಪಾಯಿಂಟ್ ಇ ಅನ್ನೋಂಥದ್ದು ಪಾಯಿಂಟ್ ಡಿ ಗಿಂತ ಈಸ್ಟ್ ಅಲ್ಲಿ ಇದೆ. ಅಂದ್ರೆ ಡಿ ಲೆಫ್ಟ್ ಅಲ್ಲಿ ಇರುತ್ತೆ, 7 meter ಈಸ್ಟ್ ಅಲ್ಲಿ, 7 meter ರೈಟ್ ಸೈಡ್ ಗೆ ಪಾಯಿಂಟ್ ಇ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಇಸ್ 18 meter ಸೌತ್ ಆಫ್ ಪಾಯಿಂಟ್ ಇ. ಇ ಎಲ್ ಅನ್ನೋ ಒಂದು ಪಾಯಿಂಟ್ ಬಂದಿದೆಯಲ್ಲ, ಅದಕ್ಕಿಂತ ಸೌತ್ ಅಲ್ಲಿ 18 meter ಸೌತ್ ಅಲ್ಲಿ ಪಾಯಿಂಟ್ ಎಕ್ಸ್ ಇದೆ. ಅಂದ್ರೆ ಈ ಮೇಲಿರುತ್ತೆ, 18 meter ಕೆಳಗಡೆ ಪಾಯಿಂಟ್ ಎಕ್ಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಎಂ.
ಪಾಯಿಂಟ್ ಎಂ ಇಸ್ 12 ಮೀಟರ್ ಸೌತ್ ಆಫ್ ಪಾಯಿಂಟ್ ಎಕ್ಸ್. ಪಾಯಿಂಟ್ ಎಕ್ಸ್ ಇದೆ, ಅದೇ ರೀತಿ ಸೌತ್ ಅಲ್ಲಿ 12 ಮೀಟರ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಸಿ ಇಸ್ 7 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಎಂ. ಪಾಯಿಂಟ್ ಸಿ ಅನ್ನೋದು ಪಾಯಿಂಟ್ ಎಂ ಗಿಂತ ವೆಸ್ಟ್ ಆಫ್ ಪಾಯಿಂಟ್ ಎಂ ಅಂದ್ರೆ, ಈಗ ಪಾಯಿಂಟ್ ಸಿ ನಾವು ಆಲ್ರೆಡಿ ಬರ್ದಾಗ್ಬಿಟ್ಟಿದೆ. ಸೊ ಈಸ್ಟ್ ಸೈಡ್ ಅಲ್ಲಿ ಪಾಯಿಂಟ್ ಎಂ, ಸಿ ಇಸ್ ಇನ್ ವೆಸ್ಟ್ ಅಂತಂದ್ರೆ ಈಸ್ಟ್ ಸೈಡ್ ಅಲ್ಲಿ ಪಾಯಿಂಟ್ ಎಂ ಇರುತ್ತೆ. ಸಿ ಪಾಯಿಂಟ್ ಎಲ್ ಬಂದಿದ್ಯೋ ಅಲ್ಲಿಂದ 7 ಮೀಟರ್ ಈಸ್ಟ್ ಅಲ್ಲಿ ನಾವು ಪಾಯಿಂಟ್ ಎಂ ನ ಮಾರ್ಕ್ ಮಾಡಬೇಕು. ಓಕೆ, ವಿಲ್ ಸಿ ದ ಆನ್ಸರ್ ನಾವು. ಸಿ ಇಲ್ಲಿ ಫ್ರಮ್ ಪಾಯಿಂಟ್ ಎಂ, ಸಾರಿ, point B is 25 meter. Yes, point B is 25 meter south of point A. Next to B ಇಂದ C ಗೆ 10 ಮೀಟರ್ ಇಲ್ಲಿ ನೋಡ್ಕೊಂಡ್ವಿ. C is 10 ಮೀಟರ್ ಈಸ್ಟ್ ಟುವರ್ಡ್ಸ್ ಪಾಯಿಂಟ್ B ಅಂತ ಹೇಳಿದ್ವಿ. ನೆಕ್ಸ್ಟ್ ಫ್ರಮ್ ಪಾಯಿಂಟ್ C 30 ಮೀಟರ್ ನಾರ್ತ್ ಅಲ್ಲಿ D ಇದೆ ಅಂತ. ಪಾಯಿಂಟ್ D is 30 ಮೀಟರ್ ನಾರ್ತ್ ಆಫ್ ಪಾಯಿಂಟ್ C. Next again point E is 7 meter east of point D, 7 meter east of point D. Next to point M, sorry, next to see illene. Next to point X is 18 meter south of point E ಅಂತ ಹೇಳಿದ್ವಿ. ಪಾಯಿಂಟ್ X ಅನ್ನೋಂಥದ್ದು ಇಲ್ಲಿ 18 ಮೀಟರ್. ಸೊ ಇಲ್ಲಿ ಇದು 13 ಮೀಟರ್ ಇದ್ದಾಗ ಇಲ್ಲಿಂದ ಇಲ್ಲಿಗೆ 18 ಮೀಟರ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಅಗೇನ್ ಪಾಯಿಂಟ್ M is 12 ಮೀಟರ್ ಸೌತ್ ಆಫ್ ಪಾಯಿಂಟ್ X. ಪಾಯಿಂಟ್ M is 12 meters south of point X. ಅದಾದ್ಮೇಲೆ point C is 7 meter west of point M. Point C is 7 meter west of point M ಅಂತಂದ್ರೆ ಪಾಯಿಂಟ್ M ಇಂದ ವೆಸ್ಟ್ ಅಲ್ಲಿ 7 ಮೀಟರ್ ವೆಸ್ಟ್ ಅಲ್ಲಿ ಇದೆ. ಸೊ ಪಾಯಿಂಟ್ C ಮತ್ತೆ ಪಾಯಿಂಟ್ M ಗೆ 7 ಮೀಟರ್ ಡಿಫರೆನ್ಸ್ ಇದೆ. ಓಕೆ, ನಾವು ಏನ್ ಕ್ವೆಶನ್ಸ್ ಏನ್ ಕೇಳಿದ್ದಾರೆ ನೋಡೋಣ. B is in which direction from point D? ಬಿ ಅನ್ನುವಂಥದ್ದು ಪಾಯಿಂಟ್ ಡಿ ಇಂದ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಕ್ಯಾನ್ ಎನಿವನ್ ಆನ್ಸರ್? ಬಿ ಅನ್ನುವಂಥದ್ದು ಡಿ ಇಂದ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಫ್ರಮ್ ಬಿ, ಡಿ ಇಸ್ ಇನ್ ವಿಚ್ ಡೈರೆಕ್ಷನ್? ಯಾವ ಡೈರೆಕ್ಷನ್ ಅಲ್ಲಿ ಇದೆ ಡಿ? ನಾರ್ತ್ ಈಸ್ಟ್. ಓಕೆ, ಚರಣ್, ಲಾವಣ್ಯ, ಓಕೆ, ವೆರಿ ನೈಸ್. ನಾರ್ತ್ ಈಸ್ಟ್ ಅಲ್ಲಿ ಇದೆ. ನೆಕ್ಸ್ಟ್, ಇಫ್ ಪಾಯಿಂಟ್ ಡಬ್ಲ್ಯೂ ಇಸ್ 3 ಮೀಟರ್ ಟು ನಾರ್ತ್ ಆಫ್ ಪಾಯಿಂಟ್ ಎ. ಪಾಯಿಂಟ್ ಡಬ್ಲ್ಯೂ ಅನ್ನೋಂಥದ್ದು ಇನ್ನೊಂದು ಪಾಯಿಂಟ್ ಬರ್ತಾ ಇದೀವಿ ಇಲ್ಲಿ. ಪಾಯಿಂಟ್ ಡಬ್ಲ್ಯೂ ಇಸ್ 3 ಮೀಟರ್ ನಾರ್ತ್ ಆಫ್ ಪಾಯಿಂಟ್ ಎ. ಪಾಯಿಂಟ್ ಎ ಇಂದ 3 ಮೀಟರ್ ನಾರ್ತ್ ಗೆ ಪಾಯಿಂಟ್ ಡಬ್ಲ್ಯೂ ಇದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಡಬ್ಲ್ಯೂ ಅಂತ ಕೇಳ್ತಾರೆ. ಈಗ ಇನ್ನೊಂದು ಪಾಯಿಂಟ್ ಬರ್ದಿದೀವಿ ಇಲ್ಲಿ. ಪಾಯಿಂಟ್ ಡಬ್ಲ್ಯೂ ಇಸ್ 3 ಮೀಟರ್ ನಾರ್ತ್ ಆಫ್ ಪಾಯಿಂಟ್ ಎ. ಪಾಯಿಂಟ್ ಡಬ್ಲ್ಯೂ ಇಸ್ 3 ಮೀಟರ್ ನಾರ್ತ್ ಆಫ್ ಪಾಯಿಂಟ್ ಎ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಡಬ್ಲ್ಯೂ ಅಂತ ಕೇಳಿದಾರಲ್ವಾ. ಬಿ ಅಂಡ್ ಡಬ್ಲ್ಯೂ, ಪಾಯಿಂಟ್ ಬಿ ಅಂಡ್ ಡಬ್ಲ್ಯೂ ಎಷ್ಟಾಗುತ್ತೆ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಡಬ್ಲ್ಯೂ? ಬಿ ಮತ್ತೆ ಡಬ್ಲ್ಯೂಗೆ ಎಷ್ಟು ಡಿಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. 22 ಹೇಗಾಗುತ್ತೆ? 22 ಹೇಗಾಗುತ್ತೆ? ಸ್ಮಾರ್ಟ್ ಶ್ರೀಕಾಂತ್. 28 ಎಕ್ಸಾಕ್ಟ್ಲಿ. ಓಕೆ, ಹಿತೇಶ್, ಚರಣ್, ಲಾವಣ್ಯ ಗೌಡ, LG. ಓಕೆ, ವೆರಿ ನೈಸ್. 28 meter. 25 plus 3 meter, 28 meter. Okay, next question. What is the difference between point B and point M? Point B ಮತ್ತೆ point M ಗೆ ಏನು ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಎಂ. ಓಕೆ, ಎಷ್ಟು? 10 plus 7. 10 plus 7, 17 meter. 17 meter is your answer. Okay. Distance between point B and point M is 17 meter. So basically ಏನಂತಂದ್ರೆ the idea is ನೀವು ಡಯಾಗ್ರಾಮ್ ನ ಇಲ್ಲಿ ಡಯಾಗ್ರಾಮ್ ಏನಿದೆ ಇದನ್ನ ನೀಟಾಗಿ ಬರ್ಕೊಂಡ್ರೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ ಇದನ್ನ ಡೈಮೆನ್ಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ಬರ್ಕೊಂಡ್ರೆ. ಸಿ ಫಾರ್ ಎಕ್ಸಾಂಪಲ್, ಈಗ ಎ ಇಂದ ಬಿ ತನಕ 25 ಮೀಟರ್ ಇದೆ ಅಲ್ವಾ. ಎ ಇಂದ ಬಿ ತನಕ 25 ಮೀಟರ್ ಇದೆ. ಇಲ್ಲಿಂದ ಸಿ ಮತ್ತೆ ಡಿ ಗೆ 30 ಮೀಟರ್ ಅಂತ ಹೇಳಿದಾಗ ಯು ಶುಡ್ ವೆರಿ ವೆಲ್ ನೋ ದಟ್ 30 ಮೀಟರ್ ನಾನು ಇಲ್ಲಿಂದ ಲೈನ್ ಏನ್ ಬರಿತಾ ಇದೀನಿ ಸಿ ಇಂದ ಡಿ ಗೆ, ದಿಸ್ ಶುಡ್ ಬಿ ಮೋರ್ ದೆನ್ 25 ಮೀಟರ್ ಇರ್ಬೇಕು. 5 ಮೀಟರ್ ಜಾಸ್ತಿ ಇರ್ಬೇಕಲ್ವಾ. ಸೊ ಈ ಲೈನಿಗಿಂತ ದಿಸ್ ಲೈನ್ ಶುಡ್ ಬಿ ಲಾಂಗರ್ ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೇಕು. ಸೊ ಅವಾಗ ಮಾತ್ರ ನೀವು ಡೈಮೆನ್ಷನ್ ಗೆ ಕರೆಕ್ಟ್ ಆಗಿ ಈ ಒಂದು ಡಯಾಗ್ರಾಮ್ ಅನ್ನ ಬರೆಯೋಕಾಗುದು. ಸೇಮ್ ಅಪ್ಲೈಸ್ ಹಿಯರ್. ಇ ಟು ಎಕ್ಸ್ 18 ಮೀಟರ್ ಇದೆ ಅಂತ ಅಂದಾಗ ವೆನ್ ದಿಸ್ ಇಸ್ 13 ಮೀಟರ್, 18 ಮೀಟರ್ ಇದಕ್ಕಿಂತ 15 ಹಾಫ್ ಅಂತಂದ್ರೆ 15 ಮೀಟರ್, 15 ಮೀಟರ್ ಗಿಂತ ಸ್ವಲ್ಪ ಜಾಸ್ತಿ 18 ಮೀಟರ್.
ಸೊ ಇಲ್ಲಿಂದ ಹಾಫ್ ಗಿಂತ ಜಾಸ್ತಿ ನನಗೆ ಪಾಯಿಂಟ್ ಇಲ್ಲಿ ಬರಬೇಕು ಅನ್ನೋದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಡಯಾಗ್ರಾಮ್ ಅನ್ನ ಬರ್ದ್ರೆ ನಿಮ್ಗೆ ಏನಂದ್ರೆ ಒಂದು ಡೈಮೆನ್ಷನ್ ಅಲ್ಲಿ ಕರೆಕ್ಟ್ ಆಗಿರುವಂತ ಒಂದು ಡಯಾಗ್ರಾಮ್ ಬರುತ್ತೆ. ಅವಾಗ ಮಾತ್ರ ನೀವು ಈ ತರ ಕ್ವೆಶನ್ಸ್ ನ ಆನ್ಸರ್ ಮಾಡಕ್ಕಾಗೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಡಬ್ಲ್ಯೂ ಇಸ್ 3 ಮೀಟರ್ ನಾರ್ತ್ ಅಂತ ಹೇಳಿದ್ರಲ್ವಾ, ಹೇಳಿ ನೀವು ಬರ್ದಾಗ 3 ಮೀಟರ್ ನಾರ್ತ್ ಅಂತ ಅದಿಲ್ಲೆಲ್ಲೋ ಹೋಗ್ಬಿಟ್ರೆ ನಿಮ್ಗೆ ಡೈಮೆನ್ಷನ್ ಅಲ್ಲಿ ಕರೆಕ್ಟ್ ಆಗಿರುವಂತ ಒಂದು ಡಯಾಗ್ರಾಮ್ ಬರಲ್ಲ. ಅದರಿಂದ ಡೈಮೆನ್ಷನ್ ಅಲ್ಲಿ ಕರೆಕ್ಟ್ ನೀವು ಇಂಚ್ ಟು ಇಂಚ್ ಕರೆಕ್ಟ್ ಆಗಿ ಬರಿಬೇಕು ಅಂತ ಏನಿಲ್ಲ, ಬಟ್ ಅಟ್ ಲೀಸ್ಟ್ ನೀವು ಓಕೆ ಇದು 10 ಮೀಟರ್ ಇದೆ, 10 ಮೀಟರ್ ಗಿಂತ ಸ್ವಲ್ಪ ಜಾಸ್ತಿ 30 ಮೀಟರ್ ನಾನು ಬರ್ಕೋಬೇಕು ಅನ್ನೋದನ್ನು ಸಹ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ದಟ್ಸ್ ವಾಟ್ ನೀವು ಸೊಲ್ಯೂಷನ್ಸ್ ಬೇಕಾದ್ರೆ ಇಲ್ಲಿ ಬರ್ಕೋಬಹುದು. ಅಂಡ್ ಆಲ್ವೇಸ್ ಟ್ರೈ ಟು ಡ್ರಾ ಡಯಾಗ್ರಾಮ್ ಬರೀದೆ ಡಿಸ್ಟೆನ್ಸ್ ನ ಪ್ರಾಬ್ಲಮ್ಸ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ಏನ್ ಬರುತ್ತೆ ನಿಮ್ಗೆ, ಪ್ಲೀಸ್ ಯೂಸ್ ಯುವರ್ ಪೆನ್ ಅಂಡ್ ಪೇಪರ್. ಡಯಾಗ್ರಾಮ್ ಬರ್ದೇನೆ ಸಾಲ್ವ್ ಮಾಡಿ. ಬಾಯಲ್ಲೇ ನಾನು ಮಾಡ್ತೀನಿ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ನೆಕ್ಸ್ಟ್ ಒಂದೇ ಕ್ವೆಶನ್ಗೆ ನಿಮ್ಗೆ 5-6 ಸಬ್ ಕ್ವೆಶನ್ಸ್ ಬರೋದ್ರಿಂದ ಸಬ್ ಕ್ವೆಶನ್ಸ್ 5 ಮಾರ್ಕ್ಸ್ ಇರುತ್ತೆ ಒಂದಕ್ಕೇನೆ. ನೀವು ಒಂದ್ಸರಿ ಡಯಾಗ್ರಾಮ್ ಬರ್ಕೊಂಡ್ರೆ ಯು ವಿಲ್ ಈಸಿಲಿ ಗೆಟ್ 5 ಮಾರ್ಕ್ಸ್. ಓಕೆ, 5 ಮಾರ್ಕ್ಸ್ ನಿಮ್ಗೆ ಬರುತ್ತೆ ಈಸಿಯಾಗಿ. ಡಯಾಗ್ರಾಮ್ ಬರ್ದ್ರೆ ಒಂದ್ ಡಯಾಗ್ರಾಮ್ ಕರೆಕ್ಟ್ ಆಗಿ ಬಂತು ಅಂದ್ರೆ ನಿಮ್ಗೆ 5 ಔಟ್ ಆಫ್ 5 ಮಾರ್ಕ್ಸ್ ಬರೋದಂತೂ 100% ಗ್ಯಾರಂಟಿ. ಎಲ್ಲ ಈಸಿ ಕ್ವೆಶನ್ಸ್ ಇರುತ್ತೆ. ಸೊ ಡಯಾಗ್ರಾಮ್ ಒಂದ್ ಬರೆಯೋದಷ್ಟೇ ನಿಮ್ ಟಾಸ್ಕ್ ಇಲ್ಲಿ. ಓಕೆ, ಓಕೆ, ಇನ್ನ ನೋಡ್ಕೊಂಡ್ರ ಕ್ವೆಶನ್ಸ್? ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ಇದು ನಾನು ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಕ್ಲಾಸ್ ಅಲ್ಲಿ ಡೈರೆಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಎಷ್ಟು ಎರಡು ಕಾರ್ಡಿನಲ್ ಡೈರೆಕ್ಷನ್ಸ್ ಮಧ್ಯ ಎಷ್ಟು ಡಿಗ್ರಿ ಇರುತ್ತೆ, ಎಷ್ಟು ಆಂಗಲ್ ಇರುತ್ತೆ ಅಂತೆಲ್ಲ ಹೇಳಿದೆ. ಆ ಒಂದು ಆಂಗಲ್ಗೆ ತಕ್ಕನಾಗಿರುವಂತಹ ಒಂದು ಪ್ರಾಬ್ಲಮ್ ಇದು. ಸಿ ಇಲ್ಲಿ ಒಬ್ಬ ಮ್ಯಾನ್ ಕಾಲ್ಡ್ ರಂಜಿತ್ ವಾಕ್ಸ್ ಫ್ರಮ್ ಹಿಸ್ ಹೋಮ್ 100 ಮೀಟರ್ ಟುವರ್ಡ್ಸ್ ಈಸ್ಟ್. ಒಬ್ಬ ರಂಜಿತ್ ಅನ್ನೋನು ಟುವರ್ಡ್ಸ್ ಈಸ್ಟ್ ಹಿ ಇಸ್ ವಾಕಿಂಗ್ 100 meters. Okay, he then turns right and walks 15 meter. ಅಲ್ಲಿಂದ 100 meter ಹೋಗಿ he will turn right. ಅಂದ್ರೆ he is now facing towards south. Right turn ಆಗಿ he will walk 50 meter. Okay, after this he will walk 20 meter southwest. See, southwest ಅಂತಂದ್ರೆ ಯಾವುದು? ಸೌತ್ ಮತ್ತೆ ವೆಸ್ಟ್ ಗೆ ಮಧ್ಯ ಇರುವಂತದ್ದು ಸೌತ್ ವೆಸ್ಟ್. ಈ ಡೈರೆಕ್ಷನ್ ಅಲ್ಲಿ ದಿಸ್ ಡೈರೆಕ್ಷನ್ ಇದು ಸೌತ್, ಇದು ವೆಸ್ಟ್. ಈ ಡೈರೆಕ್ಷನ್ ಅಲ್ಲಿ ದಿಸ್ ಇಸ್ ಯುವರ್ ಸೌತ್ ವೆಸ್ಟ್. ಓಕೆ, ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣ್ತಾ ಇದೆ ಅನ್ಸುತ್ತೆ. ಓಕೆ, ಐ ವಿಲ್ ಶೋ ಇಟ್ ಇನ್ ದ ಹಿಯರ್ ಇಟ್ಸ್. ಓಕೆ, ಸಿ okay, southwest. He will walk southwest and finally turns 225 degree anti-clockwise. He will turn 225 degree anti-clockwise direction and walks 500 meter to reach his grandparents' house. In which direction Ranjit has to walk in order to reach his house? Okay, you please note down this question. Question na ನೀವು ನಿಮ್ಮ book ಅಲ್ಲಿ ಬರ್ಕೊಳ್ಳಿ. Then solution ನಾನು explain ಮಾಡ್ತೀನಿ. Okay, I'll explain the solution. Okay, if you can see, Ranjit has walked. Wait a minute. Towards east, or then turns right and walks. Okay. Melinda, when Ranjit started, he walked 30 meter towards 1 minute. Okay, this we'll do it in the next class. ಇದಕ್ಕೆ ಸೊಲ್ಯೂಷನ್ ಐ ಹ್ಯಾವ್ ನಾಟ್ ಇಲ್ಲಿ ಬಂದಿಲ್ಲ. ಸೊಲ್ಯೂಷನ್ ನಾನು ಮಿಸ್ ಮಾಡ್ಬಿಟ್ಟಿದೀನಿ ಒಂದು ಸ್ಲೈಡ್. ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದನ್ನ ಈಗ ಆ ತರ ಕ್ವೆಶನ್ಸ್ ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇದನ್ನ ಈ ಟೈಪ್ ಕ್ವೆಶನ್ಸ್ ಈಗ ಮಾಡೋಣ. ಓಕೆ, ಈ ಕ್ಲಾಸ್ ಅಲ್ಲಿ ದ ಸೊಲ್ಯೂಷನ್ಸ್ ಐ ಹ್ಯಾವ್ ಮಿಸ್ಡ್. ಅದಕ್ಕೆ ಸೊಲ್ಯೂಷನ್ ನಾನು ಮಿಸ್ ಮಾಡಿದೀನಿ. ಸೊ ಇಲ್ಲಿ ಬರ್ದು ಸಹ ತೋರ್ಸ್ಲಿಕ್ಕೆ ಆಗೋದಿಲ್ಲ ನನಗೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಟೀಚ್ ಯು ದೋಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಈಗ ವಿಲ್ ಸಿ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಈ ತರದ್ದು ಸಹ ನಿಮ್ಗೆ ಮೇನ್ಸ್ ಅಲ್ಲಿ ಬರುವಂತಹ
ಕ್ವೆಶನ್ಸ್ಗಳು ಇದು. ಪಿ ಆಲ್ಫಾ ಕ್ಯೂ ಮೀನ್ಸ್ ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಂತ. ಪಿ ಮತ್ತೆ ಆಲ್ಫಾ, ಓಕೆ, ಆನ್ಸರ್ ಇಸ್ ಸೌತ್ ವೆಸ್ಟ್, ಇಟ್ ಇಸ್ ಓಕೆ. ಆ ಸೊಲ್ಯೂಷನ್ ಬಟ್ ಅದಲ್ಲ. ಅದಕ್ಕೆ ಐ ಟೆಲ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಆ ಹಿಂದಿನ ಟೈಪ್ ಆಫ್ ಕ್ವೆಶನ್ಸ್ ಹೇಗ್ ಮಾಡೋದು, ಆಂಗಲ್ಸ್ ಬಂದ್ರೆ ಅದನ್ನ ಹೇಗ್ ಸಾಲ್ವ್ ಮಾಡೋದು ಅಂತ ಐ ಟೆಲ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅದನ್ನ ಈ ತರ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಪಿ ಆಲ್ಫಾ ಕ್ಯೂ ಅಂತ ಅಂದ್ರೆ ಪಿ ಆಲ್ಫಾ ಕ್ಯೂ ಮೀನ್ಸ್ ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಂತ. ಪಿ ಆಲ್ಫಾ ಕ್ಯೂ ಅಂತ ಅಂದ್ರೆ ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಅಂತ ಅರ್ಥ. ಆಲ್ಫಾ ಅಂತ ಅಂದ್ರೆ ಇಲ್ಲಿ ರೈಟ್ ಆಫ್ ಪಿ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್, ರೈಟ್ ಮತ್ತೆ 1 ಮೀಟರ್. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲಾದು 1 ಮೀಟರ್ 1 ಮೀಟರ್ 1 ಮೀಟರ್ ಇದೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳೋದು ಬೇಡ. ಆಲ್ಫಾ ಅಂತ ಅಂದ್ರೆ ಏನು, ಆಲ್ಫಾ ಅಂತ ಅಂದ್ರೆ ಏನು ಅಂತ ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಏನಿದೆ ಅದು ರೈಟ್ ಸೈಡ್ ಅಲ್ಲೇ ಇದೆ. ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ, ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ. ಆಲ್ಫಾ ಅಂತ ಅಂದ್ರೆ ರೈಟ್ ಸೈಡ್ ಅಲ್ಲಿ ಏನಿದೆ ದಟ್ ಇಸ್ ಟು ದ ರೈಟ್ ಸೈಡ್ ಇಟ್ ಸೆಲ್ಫ್ ಅಂತ. ಓಕೆ, ಲೆಫ್ಟ್ ಏನಿದೆ ಅದು ಲೆಫ್ಟ್, ರೈಟ್ ಏನಿದೆ ಅದು ರೈಟ್ ಅಂತ. ನೆಕ್ಸ್ಟ್ ಅಗೇನ್ ಪಿ ಬೀಟಾ ಕ್ಯೂ ಅಂತ ಅಂದ್ರೆ ಪಿ ಬೀಟಾ ಕ್ಯೂ ಅಂತ ಅಂದ್ರೆ ಕ್ಯೂ ಇಸ್ ಟು ದ ನಾರ್ತ್ ಆಫ್ ಪಿ. ಬೀಟಾ ಅಂದ್ರೆ ಕ್ಯೂ ಏನಿದೆ, ಕ್ಯೂ ರೈಟ್ ಸೈಡ್ ಅಲ್ಲಿ ಬರೋಂಥದ್ದು ಏನಿದೆ ಅದು ನಾರ್ತ್ ಅಲ್ಲಿ ಇದೆ. ಆಲ್ಫಾ ಅಂತ ಅಂದ್ರೆ ರೈಟ್ ಸೈಡ್ ಅಲ್ಲಿ ಇದೆ. ಸೆಕೆಂಡ್ ಕ್ಯಾರೆಕ್ಟರ್ ಏನ್ ಬರುತ್ತೆ ಇಲ್ಲಿ ಕ್ಯೂ, ಅದು ರೈಟ್ ಸೈಡ್ ಅಲ್ಲಿ ಇದೆ. ಬೀಟಾ ಅಂದ್ರೆ ಸೆಕೆಂಡ್ ಕ್ಯಾರೆಕ್ಟರ್ ಏನ್ ಬರುತ್ತೆ ಅದು ನಾರ್ತ್ ಅಲ್ಲಿ ಇದೆ ಅಂತ. ಬೀಟಾ ಅಂದ್ರೆ ಸೆಕೆಂಡ್ ಕ್ಯಾರೆಕ್ಟರ್ ಏನಿದೆ ಅದು ನಾರ್ತ್ ಅಂದ್ರೆ ಕ್ಯೂ ಇಸ್ ಟು ದ ನಾರ್ತ್ ಆಫ್ ಪಿ ಅಂತಂದ್ರೆ ಈ ಸೆಕೆಂಡ್ ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ನಾರ್ತ್ ಅಲ್ಲಿ ಇದೆ ಅಥವಾ ನಾರ್ತ್ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಹೇಳ್ತಿದ್ದಾರೆ, ಇಲ್ಲೂ ಸಹ ಸೆಕೆಂಡ್ ಕ್ಯಾರೆಕ್ಟರ್ ಹೇಳ್ತಿದ್ದಾರೆ. ಇಲ್ಲಿ ಈಸ್ಟ್, ಇಲ್ಲಿ ನಾರ್ತ್. ಓಕೆ, ನೆಕ್ಸ್ಟ್ ಲ್ಯಾಂಬ್ಡಾ ಅಂತ ಅಂದ್ರೆ ಕ್ಯೂ ಇಸ್ ಟು ದ ಲೆಫ್ಟ್ ಆಫ್ ಪಿ ಅಂತ ಅಂದ್ರೆ ಈಗ ಇದು ಲ್ಯಾಂಬ್ಡಾ ಅಂದ್ರೆ ಲೆಫ್ಟ್, ಪಿ ಗೆ ಲೆಫ್ಟ್ ಅಲ್ಲಿ ಇದೆ, ಲೆಫ್ಟ್ ಅಲ್ಲಿ ಬರುತ್ತೆ. ಇದು ರೈಟ್ ಆಯ್ತು, ಇದು ನಾರ್ತ್ ಆಯ್ತು, ಇದು ಲೆಫ್ಟ್ ಆಯ್ತು. ಆಲ್ಫಾ ಅಂದ್ರೆ ರೈಟ್, ಬೀಟಾ ಅಂದ್ರೆ ನಾರ್ತ್, ಲ್ಯಾಂಬ್ಡಾ ಅಂದ್ರೆ ಲೆಫ್ಟ್. ಓಕೆ, ಈ ತರ ನೆನ್ಪಿಟ್ಕೊಳ್ಳೋದು ಇದನ್ನ. ಈಟಾ ಅಂತ ಅಂದ್ರೆ ಕ್ಯೂ ಇಸ್ ಟು ದ ಸೌತ್ ಆಫ್ ಪಿ, ಕ್ಯೂ ಇಸ್ ಟು ದ ಸೌತ್ ಆಫ್ ಪಿ, ಕ್ಯೂ ಇಸ್ ಟು ದ ಸೌತ್ ಆಫ್ ಪಿ. ಇದು ಸೌತ್ ಆಯ್ತು. ದಿಸ್ ಇಸ್ ರೈಟ್, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಲೆಫ್ಟ್ ಅಂಡ್ ದಿಸ್ ಇಸ್ ಸೌತ್. In each of the following questions, all the persons face south. ಇದು ಎಲ್ಲಾದ್ರಲ್ಲೂ everyone is facing south. If you can see, ನಾರ್ತ್ ಗೆ ನಾವು ಫೇಸ್ ಮಾಡ್ಬೇಕಾದ್ರೆ ನಮ್ಮ ರೈಟ್ ಟು ಲೆಫ್ಟ್ ಬದಲಾಗತ್ತೆ, ಸೌತ್ ಗೆ ಫೇಸ್ ಮಾಡ್ಬೇಕಾದ್ರೆ ನಮ್ಮ ರೈಟ್ ಟು ಲೆಫ್ಟ್ ಬದಲಾಗತ್ತೆ ಅಲ್ವಾ. ಸೊ ಹಾಗೇನೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಎವ್ರಿ ಒನ್ ಆರ್ ಫೇಸಿಂಗ್ ಸೌತ್ ಅಂತ ಹೇಳ್ತಿದ್ದಾರೆ. ಈಗ ಈ ತರ ಕ್ವೆಶನ್ಸ್ ಕೊಟ್ರೆ ನೀವು ಹೇಗೆ ಆನ್ಸರ್ ಮಾಡ್ತೀರಾ? ಈ ಒಂದು ಸಿಂಬಲ್ ಇದ್ದಾಗ ಏನಿತ್ತು ಇಲ್ಲಿ ಸೌತ್ ಅನ್ನೋ ಡೈರೆಕ್ಷನ್. ಇಲ್ಲೇನು ಬಿ ಅನ್ನೋದು ಬಿ ಇಸ್ ಟುವರ್ಡ್ಸ್ ಸೌತ್ ಆಫ್ ಎ, ಸೌತ್ ಆಫ್ ಎ ಬಿ ಅನ್ನೋದು ಸೌತ್ ಆಫ್ ಎ ಅಲ್ಲಿ ಇದೆ ಅಂತ ಅಲ್ವಾ. ಸೊ ಎ ಬರುತ್ತೆ, ಬಿ ಕೆಳಗಡೆ, ಬಿ ಇಸ್ ಟು ಸೌತ್ ಆಫ್ ಎ. ನೆಕ್ಸ್ಟ್ ಲ್ಯಾಂಬ್ಡಾ ಅಂತ ಅಂದ್ರೆ ಏನಿತ್ತು, ಲ್ಯಾಂಬ್ಡಾ ಅಂದ್ರೆ ಲೆಫ್ಟ್ ಇತ್ತು ಅಂದ್ರೆ ಬಿ ಗೆ ಲೆಫ್ಟ್ ಅಲ್ಲಿ ಎಲ್ ಇದೆ. ಎ ಮೇಲ್ ಬಂತು, ಅದ್ರ ಕೆಳಗಡೆ ಬಿ ಇತ್ತು, ಬಿ ಗೆ ಲೆಫ್ಟ್ ಅಲ್ಲಿ ಎಲ್ ಬಂತು, ಬಿ ಗೆ ಲೆಫ್ಟ್ ಅಲ್ಲಿ ಎಲ್ ಬಂತು. ಬೀಟಾ ಅಂದ್ರೆ ಏನು, ರೈಟ್, ಎಲ್ ಗೆ ರೈಟ್ ಅಲ್ಲಿ, ಬೀಟಾ ಅಂದ್ರೆ ಏನಿತ್ತು ನಾರ್ತ್, ಸಾರಿ ಬೀಟಾ ಅಂದ್ರೆ ನಾರ್ತ್, ಎಲ್ ಗೆ ನಾರ್ತ್ ಅಲ್ಲಿ ಕೆ ಇದೆ, ಎಲ್ ಬರ್ದಿದ್ದೀರಲ್ಲ ಅದ್ರ ನಾರ್ತ್ ಅಲ್ಲಿ ಕೆ ಇದೆ ಅಂತ. ಸೊ ಸಮ್ ವಾಟ್ ಇಟ್ ವಿಲ್ ಲುಕ್ ಲೈಕ್ ದಿಸ್. ಸಿ, ಎ ನ ಸೌತ್ ಅಲ್ಲಿ ಬಿ ಗೆ ರೈಟ್ ಅಲ್ಲಿ ಎಲ್ ಗೆ ನಾರ್ತ್ ಅಲ್ಲಿ ಕೆ. ಎ ಗೆ ಸೌತ್ ಅಲ್ಲಿ ಬಿ ಗೆ ರೈಟ್ ಅಲ್ಲಿ ಎಲ್ ಗೆ ನಾರ್ತ್ ಅಲ್ಲಿ ಕೆ. ಯುವರ್ ಡಯಾಗ್ರಾಮ್ ಶುಡ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಈ ತರ ಬರ್ಬೇಕು. ದೆನ್ ಕೆ ಇಸ್ ಇನ್ ದ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ. ವಿತ್ ರೆಸ್ಪೆಕ್ಟ್ ಟು ಎ ಕೆ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಯು ನೋ ಇಟ್ ಇಸ್ ಟುವರ್ಡ್ಸ್ ಈಸ್ಟ್. ಇಟ್ ಇಸ್ ಟುವರ್ಡ್ಸ್ ಈಸ್ಟ್. ಓಕೆ, ಕೆ ಇಸ್ ಟುವರ್ಡ್ಸ್ ಈಸ್ಟ್. ಗೊತ್ತಾಯ್ತಾ ಇದು? ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಯು ಒನ್ಸ್ ಅಗೇನ್. ಸಿ, ಆಲ್ಫಾ ಈ ತರ ಆಲ್ಫಾ ಅನ್ನೋ ಸಿಂಬಲ್ ಬಂದ್ರೆ ಸೆಕೆಂಡ್ ಕ್ಯಾರೆಕ್ಟರ್ ಏನಿದೆ ಅದು ನಾರ್ತ್ ಅಲ್ಲಿ ಇದೆ ಅಂತ. ಪಿ ಆಲ್ಫಾ ಕ್ಯೂ ಅಂತ ಅಂದ್ರೆ ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಂದ್ರೆ ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ. ಸಾರಿ, ಪಿ ಆಲ್ಫಾ ಕ್ಯೂ ಅಂತ ಬಂದ್ರೆ ಕ್ಯೂ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅದು ರೈಟ್ ಸೈಡ್ ಅಲ್ಲಿ ಇದೆ, ಅದು ರೈಟ್ ಸೈಡ್ ಅಲ್ಲಿ ಇದೆ. ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಲ್ವಾ. ಲೆಫ್ಟ್ ಸೈಡ್ ಅಲ್ಲಿರೋ ಕ್ಯಾರೆಕ್ಟರ್ಗೆ ರೈಟ್ ಸೈಡ್ ಇಲ್ಲಿರೋ ಕ್ಯಾರೆಕ್ಟರ್ ರೈಟ್ ಸೈಡ್ ಅಲ್ಲೇ ಇದೆ, ಮೀನ್ಸ್ ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಂತ. ಓಕೆ, ನೆಕ್ಸ್ಟ್ ಅಗೇನ್ ಬೀಟಾ ಅಂತ ಬಂದ್ರೆ, ಈ ತರ ಸಿಂಬಲ್ ಬಂದ್ರೆ, ಬೀಟಾ ಅನ್ನೋ ಸಿಂಬಲ್ ಬಂದ್ರೆ
ಕ್ಯೂ ಇಸ್ ಟು ದ ನಾರ್ತ್ ಆಫ್ ಪಿ ಅಂತ. ಈ ಕ್ಯೂ ಸೆಕೆಂಡ್ ಕ್ಯಾರೆಕ್ಟರ್ ಏನಿದೆ ಅದು ಫಸ್ಟ್ ಕ್ಯಾರೆಕ್ಟರ್ಗೆ ನಾರ್ತ್ ಅಲ್ಲಿ ಇದೆ ಅಂತ. ಆಲ್ಫಾ ಅನ್ನೋದು ರೈಟ್ ಸೈಡ್, ಬೀಟಾ ಅನ್ನೋದು ನಾರ್ತ್. ಅದೇ ರೀತಿ ಲ್ಯಾಂಬ್ಡಾ ಅನ್ನೋದಂದ್ರೆ ಕ್ಯೂ ಇಸ್ ಟು ದ ಲೆಫ್ಟ್ ಆಫ್ ಪಿ. ಈ ಕ್ಯೂ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅದು ಲೆಫ್ಟ್ ಅಲ್ಲಿ ಇರುತ್ತೆ, ಇದು ಲೆಫ್ಟ್ ಅಲ್ಲಿ ಇರುತ್ತೆ, ಈ ಕ್ಯಾರೆಕ್ಟರ್ಗೆ ಲೆಫ್ಟ್ ಅಲ್ಲಿ ಇರುತ್ತೆ ಅಂತ. ಈ ತರ ಸಿಂಬಲ್ ಬಂದ್ರೆ ಕ್ಯೂ ಇಸ್ ಟು ದ ಸೌತ್ ಆಫ್ ಪಿ, ಇದು ಸೌತ್ ಆಫ್ ಪಿ, ಕ್ಯೂ ಇಸ್ ಟು ದ ಸೌತ್ ಆಫ್ ಪಿ ಅಂತ. ಸಿ ದಿಸ್ ಇಸ್ ರೈಟ್, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಲೆಫ್ಟ್, ದಿಸ್ ಇಸ್ ಸೌತ್. ಓಕೆ, ನೆಕ್ಸ್ಟ್ ಈಗ ಕ್ವೆಶನ್ ಏನು ಅಂತ ಅಂದ್ರೆ, ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದೆನ್ ಕೆ ಇಸ್ ಟು ದ ವಿಚ್ ಡೈರೆಕ್ಷನ್ ಆಫ್ ಎ ಅಂತ ಕೇಳ್ತಾರೆ. ಈಗ ಫಸ್ಟ್ ಈ ತರ ಸಿಂಬಲ್ ಬಂದಾಗ ನಾವೇನ್ ನೋಡಿದ್ವಿ, ಸೌತ್ ಅಲ್ಲಿ ಇದೆ ಅಂತ ನೋಡಿದ್ವಿ. ಅಂದ್ರೆ ಎ ನಾರ್ತ್ ಅಲ್ಲಿ ಇರುತ್ತೆ, ಬಿ ಸೌತ್ ಅಲ್ಲಿ ಇರುತ್ತೆ. ಬಿ ಇಸ್ ಟು ದ ಸೌತ್ ಆಫ್ ಎ, ಬಿ ಇಸ್ ಟು ದ ಸೌತ್ ಆಫ್ ಎ, ಇದಂತ ಅಂದ್ರೆ ಸೌತ್ ಅಂತ ಅರ್ಥ ಅಲ್ವಾ, ಇದು ಸೌತ್ ಅಂತ ಅರ್ಥ. ನೆಕ್ಸ್ಟ್ ಈ ತರ ಸಿಂಬಲ್ ಬಂದ್ರೆ, ಲ್ಯಾಂಬ್ಡಾ ಅನ್ನೋ ಸಿಂಬಲ್ ಬಂದಿದ್ರೆ ಏನ್ ಬಂದಿತ್ತು, ಇದು ಲೆಫ್ಟ್ ಅಲ್ವಾ. ಅಂದ್ರೆ ಈ ಬಿ ಅನ್ನೋದು ಲೆಫ್ಟ್ ಅಲ್ಲಿ ಇದೆ, ಬಿ ಅನ್ನೋದು ಲೆಫ್ಟ್ ಅಲ್ಲಿ ಇದೆ, ಎಲ್ ಅನ್ನೋದು ರೈಟ್ ಅಲ್ಲಿ ಇದೆ. ಸೊ ಬಿ ಅನ್ನೋದು ಲೆಫ್ಟ್ ಅಲ್ಲಿ ಬರುತ್ತೆ, ಎಲ್ ಅನ್ನೋದು ರೈಟ್ ಸೈಡ್ ಅಲ್ಲಿ ಬರುತ್ತೆ. ಅದೇ ತರ ಬೀಟಾ ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ನಾರ್ತ್. ಬೀಟಾ ಅಂದ್ರೆ ನಾರ್ತ್, ಎಲ್ಲೂ ಸೌತ್ ಅಲ್ಲಿ ಇದೆ, ಕೆ ನಾರ್ತ್ ಅಲ್ಲಿ ಇದೆ. ಎಲ್ಲೂ ಸೌತ್ ಬರುತ್ತೆ, ಕೆ ನಾರ್ತ್, ಇದು ನಾರ್ತ್ ಬರುತ್ತೆ ಅಂತ. ರೈಟ್ ಸೈಡ್ ಅಲ್ಲಿ ಇರೋದು ನಾರ್ತ್ ಬರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಓಕೆ, ಎಲ್ ಅಂತ ಅನ್ನೋದು ನಾರ್ತ್, ಎಲ್ ಅಂತ ಇರೋದು ಸೌತ್ ಅಲ್ಲಿ ಇರುತ್ತೆ, ಎಲ್ ಸೌತ್ ಅಲ್ಲಿ ಇರುತ್ತೆ, ಕೆ ನಾರ್ತ್ ಅಲ್ಲಿ ಇರುತ್ತೆ ಅಂತ. ಸೊ ಯೋರ್ ಡಯಾಗ್ರಾಮ್ಸ್ ಲುಕ್ ಲೈಕ್ ದಿಸ್. ಸಿ ಎ ಕೆಳಗಡೆ ಸೌತ್, ಇದಂತಂದ್ರೆ ಸೌತ್, ಎ ನ ಸೌತ್ ಅಲ್ಲಿ ಬಿ, ಬಿ ನ ಇದೇನ್ ಮಾಡ್ತಿತ್ತು, ಲೆಫ್ಟ್ ಅಂತ ಅಲ್ವಾ. ಸೊ ಇದು ರೈಟ್ ಅಲ್ಲಿ ಇದೆ. ಸಿ ಇಫ್ ಯು ಕ್ಯಾನ್ ಸಿ ಯೋರ್ ಲ್ಯಾಂಬ್ಡಾ ಅಂತ ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಏನ್ ಬರುತ್ತೆ ಅದು ಲೆಫ್ಟ್ ಅಲ್ಲಿ ಇರುತ್ತೆ. ಸಾರಿ ಕ್ಯೂ ಇಸ್ ಟು ದ ಲೆಫ್ಟ್ ಆಫ್ ಪಿ, ಅಂದ್ರೆ ಕ್ಯೂ ಲೆಫ್ಟ್ ಅಲ್ಲಿ ಇರುತ್ತೆ, ಕ್ಯೂ ಇಸ್ ಟು ದ ಲೆಫ್ಟ್ ಆಫ್ ಪಿ, ಸೆಕೆಂಡ್ ಕ್ಯಾರೆಕ್ಟರ್ ಲೆಫ್ಟ್ ಅಲ್ಲಿ ಇರುತ್ತೆ, ಇದು ರೈಟ್ ಅಲ್ಲಿ ಇರುತ್ತೆ ಅಂತ. ಸೊ ಫಸ್ಟ್ ಕ್ಯಾರೆಕ್ಟರ್ ರೈಟ್ ಅಲ್ಲಿ ಇರುತ್ತೆ ಅಲ್ಲ, ಬಿ ಇದ್ರ ಲೆಫ್ಟ್ ಅಲ್ಲಿ ಎಲ್ ಇರುತ್ತೆ, ನೆಕ್ಸ್ಟ್ ಕೆ. ಸೊ ಕೆ ಇಸ್ ಟು ದ ಈಸ್ಟ್ ಆಫ್ ಎ, ಕೆ ಇಸ್ ಟು ದ ಈಸ್ಟ್ ಆಫ್ ಎ ಅಂತ. ಓಕೆ, ಓಕೆ, ನೆಕ್ಸ್ಟ್ ಒನ್, ಇದನ್ನ ಟ್ರೈ ಮಾಡ್ತೀರಾ? ಸಿ ಇಫ್ ಯು ಕ್ಯಾನ್ ಟ್ರೈ ದಿಸ್. ಇದನ್ನ ಟ್ರೈ ಮಾಡ್ತೀರಾ? ಓಕೆ, ಹೇಳ್ತೀರಾ? ಯಾರು ಹೇಳಿಲ್ಲ ಉತ್ತರ ಹೇಳ್ತೀರಾ ಯಾರು? ಸೌತ್ ಈಸ್ಟ್. ಓಕೆ, ಸೌತ್ ವೆಸ್ಟ್ ಇಸ್ ಯೋರ್ ಆನ್ಸರ್. ಸಿ ಸೌತ್ ಈಸ್ಟ್ ಅಂತ ಹೇಳ್ತಿದ್ದೀರಾ, ಸೌತ್ ವೆಸ್ಟ್. ಸಿ ಜಿ ಆಲ್ಫಾ, ಆಲ್ಫಾ ಅಂತ ಅಂದ್ರೆ ನಾರ್ತ್ ಅಲ್ವಾ, ಎಲ್ ಇಸ್ ನಾರ್ತ್. ಸಾರಿ, ಒನ್ ಸೆಕೆಂಡ್. ಆಲ್ಫಾ ಅಂತ ಅಂದ್ರೆ ಪಿ ಇಸ್ ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ, ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ ಅಲ್ಲ, ಕ್ಯೂ ಇಸ್ ಟು ದ ರೈಟ್ ಆಫ್ ಪಿ. ಓಕೆ, ಜಿ ಇಂದ ಲೆಫ್ಟ್ ಸೈಡ್ಗೆ ಎಲ್ ಬರುತ್ತೆ, ಜಿ ಇಂದ ಲೆಫ್ಟ್ ಸೈಡ್ಗೆ ಎಲ್ ಬರುತ್ತೆ. ಲೆಫ್ಟ್ ರೈಟ್ ಆಫ್ ಪಿ ಅಂತ ಅಂದ್ರೆ ದಿಸ್ ಕಮ್ಸ್ ದಿಸ್ ಸೈಡ್, ಎಲ್ ಟು ಆರ್, ಆರ್ ಎಲ್ ಇಂದ ಇಟಾ ಅಂತ ಅಂದ್ರೆ ಸೌತ್, ಸೌತ್ಗೆ ಆರ್, ಆರ್ ಇಂದ ಲೆಫ್ಟ್ಗೆ ಎಂ, ಆರ್ ಇಂದ ಲೆಫ್ಟ್ಗೆ ಎಂ. ಸೊ ಇಲ್ಲಿ ಎಂ ಇಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಲ್ ಅಂತ ಕೇಳಿದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಎಲ್ ಎಂ ಇಸ್ ಇನ್ ಸೌತ್ ವೆಸ್ಟ್ ಡೈರೆಕ್ಷನ್, ಸೌತ್ ವೆಸ್ಟ್ ಡೈರೆಕ್ಷನ್ ಗೆ ಬರುತ್ತೆ. ಓಕೆ,
ಹೋಪ್ ದಿಸ್ ಇಸ್ ಕ್ಲಿಯರ್ ನೌ. ಯಾಕೆ ಅರ್ಥ ಆಗಿಲ್ಲ ತುಂಬಾ ಜನಕ್ಕೆ? ಓಕೆ, ಇದು ನೋಡ್ಕೊಳ್ಳಿ. ಎ ಟು ಎ ಇಂದ ಆಲ್ಫಾ ಅಂದ್ರೆ ಲೆಫ್ಟಿಗೆ ಬಿ ಬರುತ್ತೆ. ಎ ಇಂದ ಆಲ್ಫಾ ಅಂದ್ರೆ ಲೆಫ್ಟಿಗೆ ಬಿ. ನೆಕ್ಸ್ಟ್ ಅಗೇನ್ ರೈಟಿಗೆ ಸಿ ಅಂತ ಅಂದ್ರೆ ಬಿ ಗಿಂದ ರೈಟಿಗೆ ಸಿ. ಸೊ ಎ ಮತ್ತೆ ಸಿ ಒಂದೇ ಪಾಯಿಂಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸಿ ಇಂದ ನಾರ್ತ್ಗೆ ಡಿ. ಸೊ ದೆನ್ ಡಿ ಇಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ ಅಂದ್ರೆ ಇಟ್ ಇಸ್ ನಾರ್ತ್. ಈ ಕ್ವೆಶನ್ಸ್ ನ ಬರ್ಕೊಳ್ಳಿ, ಮನೆಗೆ ಹೋಗಿ ಮತ್ತೆ ಸಾಲ್ವ್ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮನೆಗೆ ಹೋಗಿ ಇನ್ನೊಂದ್ಸರಿ ಸಾಲ್ವ್ ಮಾಡಿ ಕ್ಲಾಸ್ ಆದ್ಮೇಲೆ. ಇನ್ನೊಂದ್ಸರಿ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇನ್ನೊಂದ್ಸರಿ ಸಾಲ್ವ್ ಮಾಡಿ ನೀವು ಕ್ಲಾಸ್ ಆದ್ಮೇಲೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಓಕೆ, ಇದನ್ನ ಟ್ರೈ ಮಾಡಿ ನೋಡೋಣ. ಪ್ಲೀಸ್ ಡ್ರಾ ಡಯಾಗ್ರಾಮ್, ಟ್ರೈ ಮಾಡಿ ಇನ್ನೊಂದ್ಸರಿ. ಡಯಾಗ್ರಾಮ್ ಡ್ರಾ ಮಾಡಿ ಇದಕ್ಕೆ ನೋಡೋಣ. ಕ್ವೆಶನ್ ಇಸ್ ಫೈಂಡ್ ದ ಡಿಸ್ಟೆನ್ಸ್ AZ. AZ ಗೆ ಡಿಸ್ಟೆನ್ಸ್ ಫೈಂಡ್ ಮಾಡಿ, ದಟ್ ಇಸ್ ಯುವರ್ ಕ್ವೆಶನ್. ಅದಕ್ಕೆ ಆನ್ಸರ್ ಮಾಡಿ. ಕ್ವೆಶನ್ ಇಸ್ ಫೈಂಡ್ ದ ಡಿಸ್ಟೆನ್ಸ್ AZ. ಡಯಾಗ್ರಾಮ್ ಬರ್ದಾಗಿದ್ರೆ ಫೈಂಡ್ ದ ಡಿಸ್ಟೆನ್ಸ್ AZ. ಚಿನ್ನು ಜಾನು ಅಂತ ಯಾರಿದ್ದೀರಾ? ಯು ಆರ್ ವೆರಿ ಡಿಸ್ಟರ್ಬ್ ಆಗ್ತಾ ಇದೆ ನಿಮ್ ಕಮೆಂಟ್ಸು. ಜಸ್ಟ್ ಟ್ರೈ ಟು ಗಿವ್ ದ ಆನ್ಸರ್, ಆಯ್ತಾ? ಇಲ್ಲ ಅಂತ ಅಂದ್ರೆ ನಿಮ್ನ ಬ್ಲಾಕ್ ಮಾಡ್ಬೇಕಾಗುತ್ತೆ. ಓಕೆ, ಚಿನ್ನು ಜಾನು ಅಂತ ಯಾರಿದ್ದೀರಾ ಅವರು. ಕ್ವೆಶನ್ ಇಸ್ ಫೈಂಡ್ ದ ಡಿಸ್ಟೆನ್ಸ್ AZ. ಈಗ ನಾವು ಹಿಂದಿನ ಕ್ವೆಶನ್ ಹಿಂದೆ ಒಂದೆರಡು ಕ್ವೆಶನ್ ಸಾಲ್ವ್ ಮಾಡಿದ್ವಿ ಅಲ್ವಾ ಈ ತರ. ಇಲ್ಲಿ ಏನಾಗಿದೆ ಅಂತಂದ್ರೆ ಪಾಯಿಂಟ್ P ಇಸ್ 5 ಮೀಟರ್ ಸೌತ್ ಆಫ್ ಪಾಯಿಂಟ್ A ಅಂತ ಇದೆ. ಪಾಯಿಂಟ್ P ಇಸ್ 5 ಮೀಟರ್ ಸೌತ್ ಆಫ್ ಪಾಯಿಂಟ್ A ಅಂತ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ P ಮತ್ತೆ A ಗೆ ಸಂಬಂಧಪಟ್ಟಿರುವಂತದ್ದು ಇಲ್ವೇ ಇಲ್ಲ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ P ಮತ್ತೆ A ಗೆ ಸಂಬಂಧಪಟ್ಟಿರುವಂತದ್ದು ಇಲ್ವೇ ಇಲ್ಲ. ಏನ್ ಮಾಡ್ಬೇಕು ಅಂತ ಟೈಮಲ್ಲಿ ಅಂದ್ರೆ P ಬರ್ಕೋತೀರಾ, A ಬರಿತೀರಾ. A ಇಂದ ಸೌತ್ ಅಲ್ಲಿ ಪಾಯಿಂಟ್ P ಇಸ್ 5 ಮೀಟರ್ ಸೌತ್ ಆಫ್ ಪಾಯಿಂಟ್ A ಬರ್ಕೊಂಡ್ರಿ ಅಲ್ವಾ. ಅದಾದ್ಮೇಲೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಫೈಂಡ್ ಅ ಸ್ಟೇಟ್ಮೆಂಟ್ ವಿಚ್ ಇಸ್ ರಿಲೇಟಿಂಗ್ ಟು P ಅಂಡ್ A. ಈಗ ರಿಲೇಟಿಂಗ್ ಟು P ಅಂಡ್ A ಅಂದ್ರೆ ಯಾವ್ದಿದೆ ಇಲ್ಲಿ? ಇಫ್ ಯು ಕ್ಯಾನ್ ಸಿ ಫೋರ್ತ್ ಸ್ಟೇಟ್ಮೆಂಟ್ ಇಲ್ಲಿ ಏನಿದೆ, ಪಾಯಿಂಟ್ P ಇಸ್ 6 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ B ಅಂತ ಇದೆ. ಸೊ ನಿಮ್ಗೆ ಪಾಯಿಂಟ್ A ಗೊತ್ತಾಯ್ತು, ಪಾಯಿಂಟ್ P ಗೊತ್ತಾಯ್ತು. ಅಗೇನ್ ನೆಕ್ಸ್ಟ್ ಏನ್ ಗೊತ್ತಾಗುತ್ತೆ ಇಲ್ಲಿ? ಪಾಯಿಂಟ್ P 6 ಮೀಟರ್ ವೆಸ್ಟ್. ಪಾಯಿಂಟ್ P 6 ಮೀಟರ್ ವೆಸ್ಟ್ ಅಲ್ಲಿ ಇದೆ ಅಂತ ಅಂದ್ರೆ B ಎಲ್ಲಿರುತ್ತೆ? ಪಾಯಿಂಟ್ P ಗಿಂತ ಈಸ್ಟ್ ಅಲ್ಲಿ ಇರುತ್ತೆ ಅಲ್ವಾ. ವೆನ್ ಪಾಯಿಂಟ್ P ಇಸ್ ಇನ್ ದ ವೆಸ್ಟ್, B ಎಲ್ಲಿರುತ್ತೆ? ಆಬ್ವಿಯಸ್ಲಿ ಪಾಯಿಂಟ್ ಈಸ್ಟ್ ಅಲ್ಲಿ ಬರುತ್ತೆ. 6 ಮೀಟರ್ ದೂರದಲ್ಲಿ, 6 ಮೀಟರ್ ದೂರದಲ್ಲಿ ಇರತ್ತೆ. ನೆಕ್ಸ್ಟ್ ಈಗ A ಗೊತ್ತಾಯ್ತು, P ಗೊತ್ತಾಯ್ತು, B ಗೊತ್ತಾಯ್ತು. ನೆಕ್ಸ್ಟ್ B ಗೆ ಸಂಬಂಧಪಟ್ಟ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಹುಡುಕಿ. B ಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಎಲ್ಲಿದೆ? 6th ಸ್ಟೇಟ್ಮೆಂಟ್ ಇದೆ ಇಲ್ಲಿ ನೋಡಿ. ಪಾಯಿಂಟ್ Q ಇಸ್ 4 ಮೀಟರ್ ಸೌತ್ ಆಫ್ ಪಾಯಿಂಟ್ B. ಪಾಯಿಂಟ್ B ಸಿಕ್ಕಿತ್ತು, ಅದರಿಂದ 4 ಮೀಟರ್ ಸೌತ್ ಅಲ್ಲಿ ಪಾಯಿಂಟ್ Q ಅನ್ನೋದನ್ನ ಮಾರ್ಕ್ ಮಾಡ್ಕೋತೀರಾ. ಪಾಯಿಂಟ್ Q ಇಸ್ 4 ಮೀಟರ್ ಸೌತ್. B ಇಂದ 4 ಮೀಟರ್ ಸೌತ್ ಗೆ ಪಾಯಿಂಟ್ Q ಮಾರ್ಕ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಅದೇ ರೀತಿ Q ಸಿಕ್ತು ನಿಮ್ಗೆ. Q ಇರುವಂತ ಸ್ಟೇಟ್ಮೆಂಟ್ ಯಾವ್ದಿದೆ? ಇಲ್ಲಿ ನೋಡಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ Q ಬರ್ತಾ ಇದೆ ಅಲ್ವಾ. ಏನೋ ಅರ್ಥ? ಪಾಯಿಂಟ್ Q ಇಸ್ 8 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ Q. ಪಾಯಿಂಟ್ Q ಎಲ್ಲಿದೆ? ಅದರಿಂದ ಪಾಯಿಂಟ್ T 8 ಮೀಟರ್ ಈಸ್ಟ್ ಅಲ್ಲಿ ಇದೆ. ಅಂದ್ರೆ Q ಇಂದ ರೈಟ್ ಸೈಡ್ ಡೈರೆಕ್ಷನ್ ಅಲ್ಲಿ 8 ಮೀಟರ್ ದೂರದಲ್ಲಿ ಇದೆ. ಓಕೆ, AZ ಇಸ್ 15 ಮೀಟರ್ಸ್. CG ಶೆಟ್ಟಿ, ಓಕೆ, ವೆರಿ ನೈಸ್. 15 ಮೀಟರ್ ಹೇಳಿದರೆ. ಓಕೆ, ನೋಡೋಣ, ವಿಲ್ ಸಿ ದ ಆನ್ಸರ್. ಸೊ ಈಗ T ಬಂತು. ನೆಕ್ಸ್ಟ್ ಇನ್ ದ ಸೇಮ್ ಡೈರೆಕ್ಷನ್ T ಇರುವಂತ ಸ್ಟೇಟ್ಮೆಂಟ್ ಯಾವ್ದಿದೆ? ಕಮ್ ಟು ದಿಸ್ ಸ್ಟೇಟ್ಮೆಂಟ್, 5th ಸ್ಟೇಟ್ಮೆಂಟ್. V ಇಸ್ 6 ಮೀಟರ್ ಸೌತ್ ಆಫ್ ಪಾಯಿಂಟ್ T. V ಇಸ್ 6 ಮೀಟರ್ ಸೌತ್ ಆಫ್ ಪಾಯಿಂಟ್ T ಅಂತ ಹೇಳ್ತಾರೆ. ಪಾಯಿಂಟ್ T ಇಂದ 6 ಮೀಟರ್ ಸೌತ್ ಅಲ್ಲಿ, ಪಾಯಿಂಟ್ T ಇಂದ 6 ಮೀಟರ್ ಸೌತ್ ಅಲ್ಲಿ ವಿಲ್ ಮಾರ್ಕ್ ಇಟ್ ಆಸ್ V ಅನ್ನೋಂತ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀವಿ. ಇದನ್ನ ಲಾಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ. ಪಾಯಿಂಟ್ Z ಇಸ್ 4 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ V.
ಪಾಯಿಂಟ್ ವಿ ಸಿಕ್ಕಿರುತ್ತಲ್ವಾ, ಅದರಿಂದ ವೆಸ್ಟ್ ಅಲ್ಲಿ ಪಾಯಿಂಟ್ ಝೆಡ್ ಇಸ್ ವೆಸ್ಟ್ ಅಲ್ಲಿ ಝೆಡ್ ಅನ್ನೋಂಥ ಪಾಯಿಂಟ್ 4 ಮೀಟರ್ ದೂರದಲ್ಲಿ ಮಾರ್ಕ್ ಮಾಡ್ತೀರಾ. ಅಲ್ಲಿ ಗಿವ್ ಯು ಅಗೇನ್ 2 minutes ಟೈಮ್. ಇದನ್ನ ನೀವು ಸಾಲ್ವ್ ಮಾಡಿ ಎ ಝೆಡ್ ಏನ್ ಡಿಸ್ಟೆನ್ಸ್ ಬಂತು ಅಂತ ಎಲ್ರು ಹೇಳಿ ನೋಡೋಣ. ಓಕೆ, ಎ ಝೆಡ್ 15 ಮೀಟರ್ ಅಂತ ಹೇಳ್ತಾರೆ. ವಿಲ್ ಸಿ. I'll give you 2 minutes time. ನೋಡಿ, ನಾ ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಫಸ್ಟ್ ಪಾಯಿಂಟ್ ಪಿ ಮತ್ತೆ ಪಾಯಿಂಟ್ ಎ ಮಾರ್ಕ್ ಮಾಡ್ಕೋತೀರಾ. ದೆನ್ ಅಗೇನ್ ಫೈಂಡ್ ಅ ಸ್ಟೇಟ್ಮೆಂಟ್ ಪಾಯಿಂಟ್ ಪಿ ಎಲ್ಲಿದೆ ಅಥವಾ ಪಾಯಿಂಟ್ ಎನೆ ಎಲ್ಲಿದೆ ಅನ್ನೋಂಥದ್ದು. ಸಿ ಇಫ್ ಯು ಕ್ಯಾನ್ ಸಿ ಫೋರ್ತ್ ಸ್ಟೇಟ್ಮೆಂಟ್ ಅಲ್ಲಿ ಪಿ ಇಸ್ 6 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಬಿ ಅಂತ ಹೇಳ್ತಾರೆ. ಇದನ್ನ ವೆಸ್ಟ್ ಅಲ್ಲಿ 6 ಪಿ ಗಿಂತ ಈಸ್ಟ್ ಅಲ್ಲಿ ಪಾಯಿಂಟ್ ಬಿ ನ 6 ಮೀಟರ್ ದೂರದಲ್ಲಿ ಮಾರ್ಕ್ ಮಾಡ್ಕೋತೀರಾ. ನೆಕ್ಸ್ಟ್ ಫೈಂಡ್ ದ ಸ್ಟೇಟ್ಮೆಂಟ್ ವೇರ್ ಬಿ ಇಸ್ ದೇರ್. ಅಂದ್ರೆ ಯಾವುದು 6 ಸ್ಟೇಟ್ಮೆಂಟ್ ಅಲ್ಲಿ ಬಿ ಇದೆ ಅಲ್ವಾ, ಬಿ ಇದೆ. ಸೊ ಪಾಯಿಂಟ್ ಕ್ಯೂ, ಬಿ ಇಂದ ಪಾಯಿಂಟ್ ಕ್ಯೂ ಮಾರ್ಕ್ ಮಾಡ್ಕೊತೀರಾ ಟುವರ್ಡ್ಸ್ ಸೌತ್ ಅಲ್ಲಿ ಪಾಯಿಂಟ್ ಕ್ಯೂ ಮಾರ್ಕ್ ಮಾಡ್ಕೊಂಡ್ರಿ. ಅಗೇನ್ ನೆಕ್ಸ್ಟ್ ಕ್ಯೂ ಎಲ್ಲಿದೆ, ಕ್ಯೂ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲಿ ಇದನ್ನ ಮಾರ್ಕ್ ಮಾಡ್ಕೋತೀರಾ. ನೆಕ್ಸ್ಟ್ ಪಾಯಿಂಟ್ ಟಿ ಸಿಗುತ್ತೆ ನಿಮ್ಗೆ. ಪಾಯಿಂಟ್ ಟಿ ಆದ್ಮೇಲೆ ಇಲ್ಲಿ ಪಾಯಿಂಟ್ ಟಿ ಇಂದ ಯು ಕ್ಯಾನ್ ಫೈಂಡ್ ಪಾಯಿಂಟ್ ವಿ. ಅಗೇನ್ ಫ್ರಮ್ ಪಾಯಿಂಟ್ ವಿ ಇಲ್ಲಿದೆ. ಪಾಯಿಂಟ್ ವಿ ಇಂದ ಪಾಯಿಂಟ್ ಝೆಡ್ ನ ಮಾರ್ಕ್ ಮಾಡ್ಕೋತೀರಾ. ದಿಸ್ ಇಸ್ ಹೌ ಯು Okay, this is how you do. I'll show you. Okay, everyone are answering 15 anta. See, this should be your diagram. ಈ ತರ ಡಯಾಗ್ರಾಮ್ ಬರಬೇಕು ನಿಮ್ಗೆ. ಕ್ವೆಶನ್ಸ್ ನೋಡಿ, ಫೈಂಡ್ ಡಿಸ್ಟೆನ್ಸ್ ಪಾಯಿಂಟ್ ಎ ಝೆಡ್ ಅಂತ ಕೇಳಿದೆ. ಡಯಾಗ್ರಾಮ್ ಈ ತರ ಬಂದಿದ್ಯಾ? This should be your diagram. √13 meter is your answer. 15 ಅಂತ ಅಂದ್ರಲ್ಲ ಎಲ್ರು. ಓಕೆ, ವಿಲ್ ಸಿ ಯಾಕೆ ಹಂಗಾಯ್ತು. ಸಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿದಾಗ ಪಾಯಿಂಟ್ ಪಿ ಇಸ್ 5 ಮೀಟರ್ ಸೌತ್ ಆಫ್ ಪಾಯಿಂಟ್ ಎ ಅಂತ ಆಯ್ತು. ಪಾಯಿಂಟ್ ಸಿ ಎಲ್ಲಿದೆ, ಸಾರಿ ಪಾಯಿಂಟ್ ಪಿ ಇಸ್ 5 ಮೀಟರ್ ಸೌತ್ ಆಫ್ ಪಾಯಿಂಟ್ ಎ. ಪಾಯಿಂಟ್ ಪಿ ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಬರ್ಕೊಂಡ್ರಿ. ನೆಕ್ಸ್ಟ್ ಪಾಯಿಂಟ್ P is 6 meter west of point B. Point P is 6 meter west of point B. Alva? Okay. Illi 6 meter. Idike 6 meter. Again, next to point B in the point Q. Point B in the point Q. If you can see from point B. One minute. Point B ಸಿಕ್ತು. ಪಾಯಿಂಟ್ ಬಿ ಇಂದ ನೆಕ್ಸ್ಟ್ ಯು ಕ್ಯಾನ್ ಫೈಂಡ್ ಪಾಯಿಂಟ್ ಕ್ಯೂ. ಏನು ಪಾಯಿಂಟ್ ಕ್ಯೂ ಇಸ್ 4 ಮೀಟರ್ ಸೌತ್ ಆಫ್ ಪಾಯಿಂಟ್ ಬಿ. ಪಾಯಿಂಟ್ ಕ್ಯೂ ಇಸ್ 4 ಮೀಟರ್ ಸೌತ್ ಆಫ್ ಪಾಯಿಂಟ್ ಬಿ. ಕ್ಯೂ ಸಿಕ್ತು. ಅಗೇನ್ ನೆಕ್ಸ್ಟ್ ಫ್ರಮ್ ಪಾಯಿಂಟ್ ಕ್ಯೂ ಇಲ್ಲಿಂದ ಈ ಸ್ಟೇಟ್ಮೆಂಟ್ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್. ಪಾಯಿಂಟ್ ಟಿ ಇಸ್ 8 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಕ್ಯೂ. ಪಾಯಿಂಟ್ ಟಿ ಇಸ್ 8 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಕ್ಯೂ. ನೆಕ್ಸ್ಟ್ ಈಸ್ಟ್ ಆಫ್ ಪಾಯಿಂಟ್ ಕ್ಯೂ. ನೆಕ್ಸ್ಟ್ ಪಾಯಿಂಟ್ ಟಿ ಇಂದ ಇಲ್ಲಿ ಫಿಫ್ತ್ ಸ್ಟೇಟ್ಮೆಂಟ್. ಪಾಯಿಂಟ್ ವಿ ಇಸ್ 6 ಮೀಟರ್ ಸೌತ್ ಆಫ್ ಪಾಯಿಂಟ್ ಟಿ. ಪಾಯಿಂಟ್ ವಿ ಇಸ್ 6 ಮೀಟರ್ ಸೌತ್ ಆಫ್ ಪಾಯಿಂಟ್ ಟಿ ಅಂತ ಅಂದ್ರೆ ಪಾಯಿಂಟ್ ವಿ ಇಸ್ 6 ಮೀಟರ್ ಸೌತ್ ಆಫ್ ಪಾಯಿಂಟ್ ಟಿ. 6 ಮೀಟರ್ ಸೌತ್ ಅಲ್ಲಿ ವಿ ಬರ್ಕೊಂಡಿದ್ದೀರಾ. ಅದಾದ್ಮೇಲೆ ಸೌತ್ ಆಫ್ ಪಾಯಿಂಟ್ ಟಿ ವಿ. ಪಾಯಿಂಟ್ ಝೆಡ್ ಇಸ್ 4 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ವಿ. ಪಾಯಿಂಟ್ ಝೆಡ್ ಇಸ್ 4 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಪಿ. ಇಲ್ಲಿಂದ ಇಲ್ಲಿ ತನಕ ಯುವರ್ ಪಾಯಿಂಟ್ ಝೆಡ್ ಇಸ್ ಇಯರ್. ಫೈಂಡ್ ಎ ಝೆಡ್ ಅಂತ ಕೇಳ್ತಿದ್ದಾರೆ. ಎ ಝೆಡ್ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಂತ. ನಾವು ಇದು ಇಫ್ ಯು ಕ್ಯಾನ್ ಸಿ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದ್ಯಾ. ಎ ಝೆಡ್ ಅಂದ್ರೆ ಇದು 5 ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಇದೆ. ಅಗೇನ್ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇದೆ. ಆ 4 ಮೀಟರ್ ಇಲ್ಲಿ ಬರ್ಕೊಂಡಿದೀವಿ. ಟಿ ಮತ್ತೆ ವಿಗೆ 6 ಮೀಟರ್ ಇದೆ. ದಟ್ 6 ಮೀಟರ್. ಸೊ 5 ಮೀಟರ್ ಪ್ಲಸ್ 4 ಮೀಟರ್ ಪ್ಲಸ್ 6 ಮೀಟರ್ ಆಗುತ್ತೆ. ಇಲ್ಲಿ 6 ಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ you have calculated 6 meter. ಇಲ್ಲಿಂದ ಇಲ್ಲಿಗೆ you have calculated 6 meter. ಇಲ್ಲಿಂದ ಇಲ್ಲಿಗೆ you have calculated 8 meter. ಇಲ್ಲಿಂದ ಇಲ್ಲಿಗೆ it is 8 meter ಅಲ್ವಾ. 8 ಮೀಟರ್ ಅಲ್ಲಿ 4 ಮೀಟರ್ ಇಲ್ಲಿ ಕಡಿಮೆ ಆಗಿದೆ. ವಿ ಇಂದ ಝೆಡ್ ಗೆ 4 ಮೀಟರ್ ಇದೆ. ಸೊ 8 minus 4 is 4 meter. So this becomes 6 plus 4 10 meter. ಇಲ್ಲಿ 6 plus 4 plus 5 15 meter ಆಗುತ್ತೆ. ಇಲ್ಲಿ this is 15 meter, this is 10 meter. So 15 meter square ಪ್ಲಸ್ 10 ಮೀಟರ್ ಸ್ಕ್ವೇರ್ ಆಗುತ್ತೆ.
ಏನಾಗುತ್ತೆ ಇಲ್ಲಿ 15 ಮೀಟರ್ ಸ್ಕ್ವೇರ್ ಪ್ಲಸ್ 10 ಮೀಟರ್ ಸ್ಕ್ವೇರ್ 100 ಪ್ಲಸ್ 225 ಹೆಚ್ ಸ್ಕ್ವೇರ್ ಎ ಝೆಡ್ ನ ನಾನು ಇಲ್ಲಿ ಹೆಚ್ ಅಂತ ತಗೊಂಡಿರೋದು ಎ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 325 ಆಗುತ್ತೆ ಹೆಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 325 ಆಗುತ್ತೆ ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ 5 ರೂಟ್ 13 ಮೀಟರ್ 5 ಇಂಟು ಇದನ್ನ ನಾವು ಈ 325 ನ ನಾವು 25 ಇಂಟು 13 ಅಂತ ಬರೀಬಹುದು 25 ಇಂಟು 13 ಅಂತ ಬರೆದು 25 ನ ಹೊರಗಡೆ ತಗೊಂಡಾಗ ದಟ್ ಬಿಕಮ್ಸ್ 5 ರೂಟ್ 13 ಮೀಟರ್ ಆಗುತ್ತೆ ದಿಸ್ ಇಸ್ ಯುವರ್ ಆನ್ಸರ್ ಓಕೆ ನೆಕ್ಸ್ಟ್ ಓಕೆ ಈ ಕ್ವೆಶನ್ ಕಾಪಿ ಮಾಡ್ಕೊಳ್ಳಿ ಐ ಟೆಲ್ ಯು a person start from point B in the north direction walks for 6 meter and reaches point C from ಇದೇ ಸೇಮ್ ಕ್ವೆಶನ್ ದೇನೆ ಇದು ಸೇಮ್ ಕ್ವೆಶನ್ ದೇನೆ ಕಂಟಿನ್ಯೂಯೇಷನ್ ಇದು ಒಬ್ಬ ಪರ್ಸನ್ he starts from point B in the north direction and walks 6 meter and reaches point C. A person starts from point B. He walks north direction, walks 6 meter and reaches point C. Takes a right turn. Same question though. Ido. See, B in the from this point B idiyala. B in the person is starting. He is walking in the north direction. 6 meter. He is walking. Okay. To reach point. To reach point. To 6 meter he is walking and reaches point C. C ge reach ಮಾಡ್ತಾನೆ. Next takes a right turn and walks 5 meter. Reaches point F. Again he takes a right turn, walks for 3 meter, reaches point H. Now takes a left turn, reaches point K. Takes a final right turn to reach point T. Find the enclosed area enclosed by BQ, TK, HF and C. This is quite confusing. ನಾ ಹೇಳ್ತೀನಿ ಸಿ ನಾವು ಅಲ್ಲಿ ನೋಡಿದ್ವಲ್ಲ ಹಿಂದಿನ ಪಾಯಿಂಟ್ ಅಲ್ಲಿ ಎ ಬಿ ಅನ್ನೋ ಒಂದು ಪಾಯಿಂಟ್ ಅದೇ ಇಲ್ಲಿ ತಗೊಂಡಿರೋದು ಅದೇ ಕ್ವೆಶನ್ ಕಂಟಿನ್ಯೂಷನ್ ಯು ಕ್ಯಾನ್ ಸಿ ಬಿ ಇಂದ ಒಬ್ಬ ಪರ್ಸನ್ ಸ್ಟಾರ್ಟ್ ಮಾಡ್ದ ಹಿ ವಾಕ್ 6 ಮೀಟರ್ ನಾರ್ತ್ ಟರ್ನ್ ರೈಟ್ 5 ಮೀಟರ್ ಮಾಡ್ದ ದೆನ್ ಹಿ ರೀಚ್ಡ್ ಪಾಯಿಂಟ್ ಎಫ್ ಇಂದ ಹಿ ಟರ್ನ್ ರೈಟ್ ಸೈಡ್ ವಾಕ್ 3 ಮೀಟರ್ ಟು ರೀಚ್ ಪಾಯಿಂಟ್ ಹೆಚ್ ಅಗೇನ್ ಟರ್ನ್ ಲೆಫ್ಟ್ ಟು ರೀಚ್ ಪಾಯಿಂಟ್ ಕೆ ಇಂದ ಟಿ ಗೆ ಬಂದಿದ್ದಾನೆ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂತ ಅಂದ್ರೆ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಕ್ಯೂ ಸಿ ಎಫ್ ಹೆಚ್ ಡಿ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಬಿ ಕ್ಯೂ ಟಿ ಕೆ ಹೆಚ್ ಎಫ್ ಅಂತ ಸಿ ಬಿ ಕ್ಯೂ ಟಿ ಕೆ ಹೆಚ್ ಎಫ್ ಇದಿಷ್ಟು ಏರಿಯಾ ಏನಿದೆ ಅದನ್ನ ನೀವು ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾರೆ ಸೊ ಇದು ಹಿಂದಿನ ಕ್ವೆಶನ್ ಇದು ಹಿಂದಿನ ಕ್ವೆಶ್ಚನ್ ಕಂಟಿನ್ಯೂಷನ್ ಕ್ವೆಶ್ಚನ್ ಅದೇ ಈ ಡಯಾಗ್ರಾಮ್ ಇತ್ತಲ್ಲ ಸಿ ಈ ಡಯಾಗ್ರಾಮ್ ನೇ ಕಂಟಿನ್ಯೂ ಮಾಡಿರೋದು ನಾವು ಅ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಅಟ್ ಪಾಯಿಂಟ್ ಬಿ ಹಿ ಹಸ್ ವಾಕ್ಡ್ ನಾರ್ತ್ 6 ಮೀಟರ್ ಟು ಪಾಯಿಂಟ್ ಸಿ ಇಲ್ಲಿಂದ ನಾರ್ತ್ 6 ಮೀಟರ್ ಹಿ ಹಸ್ ಗಾನ್ ಟು ರೀಚ್ ಪಾಯಿಂಟ್ ಸಿ ಅಲ್ವಾ ಸಿ ಓಕೆ ಇಲ್ಲಿ ಈ ಬಿ ಇಲ್ಲಿ ಬಂತು ಓಕೆ 6 ಮೀಟರ್ ಹಿ ವಾಕ್ಡ್ ನಾರ್ತ್ ಟು ರೀಚ್ ಪಾಯಿಂಟ್ ಸಿ ಅದಾದ್ಮೇಲೆ ಹಿ ಟರ್ನ್ ರೈಟ್ ಟು ರೀಚ್ ಪಾಯಿಂಟ್ ಎಫ್ 5 meter he traveled, he reached point F. Aita? He reached point F. Again took a right turn and walks 3 meter. Illinda F inda he took a right turn and walked 3 meter. F inda H tanka 3 meter aitu. Okay. Reach a point H. Now takes a left turn, reaches point K. H inda he took a left turn and reached point K. Aita? He reached point K. But ಎಷ್ಟು ದೂರ ಹೋದ ಅಂತ ಗೊತ್ತಿಲ್ಲ. Now takes a final right turn to reach point T. ಇಲ್ಲಿಂದ ಇಲ್ಲಿ ತನಕ he took a right turn and reached point T. ನಿಮ್ಗೆ ಗೊತ್ತಿರಬಹುದು ಹಿಂದಿನ ಇದರಲ್ಲಿ we knew that this was 6 meter, this was 8 meter. ಹಿಂದಿನ ಒಂದು ಪ್ರಾಬ್ಲಮ್ ಸಮ್ ನೋಡಿದ್ವಲ್ಲ ಅದ್ರದ್ದೇ ಕಂಟಿನ್ಯೂಯೇಷನ್ ಇದು ನಮ್ಗೆ 6 ಮೀಟರ್ ಬಂದಿತ್ತು ಅಲ್ಲಿ ಇದು ನಮ್ಗೆ 8 ಮೀಟರ್ ಇತ್ತು ಇದು 4 ಮೀಟರ್ ಇತ್ತು ಇಫ್ ಯು ಆಲ್ ಕ್ಯಾನ್ ರಿಮೆಂಬರ್ ಅಲ್ವಾ ಓಕೆ ನಾವು ಈ ಕ್ವೆಶ್ಚನ್ ಏನ್ ಕೇಳ್ತಿದ್ದಾರೆ ಇಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಕ್ವಾಡ್ರಿಲ್ಯಾಟ್ರಲ್ ತರ ಏನೋ ಒಂದು ಬಂದಿದೆ ಅಲ್ವಾ ಕ್ಯೂ ಬಿ ಸಿ ಎಫ್ ಹೆಚ್ ಕೆ ಟಿ ಇಷ್ಟ್ರ ಮಧ್ಯದಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ ತರ ಏನೋ ಒಂದು ಬಂದಿದೆ ಅಲ್ವಾ ಇದರ ಒಂದು ಏರಿಯಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ವಾಟ್ ಇಸ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿಸ್ ಕ್ಯೂ ಬಿ ಸಿ ಎಫ್ ಹೆಚ್ ಕೆ ಟಿ ಅಂತ ದಿಸ್ ಇಸ್ ಯುವರ್ ಕ್ವೆಶ್ಚನ್ ಈಗ ಇದು ಒಂದು ಸ್ಕ್ವೇರು ಅಲ್ಲ ಒಂದು ರೆಕ್ಟಾಂಗಲ್ ಅಲ್ಲ
ಇಲ್ಲಿ ನೀವು ನೋಡಿದ್ರೆ ಹೆಚ್ಚಿಂದ ಡಿಗೆ ನಾವು ಒಂದು ಲೈನ್ ಡ್ರಾ ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ಟೂ ರೆಕ್ಟಾಂಗಲ್ಸ್. ಒನ್ ರೆಕ್ಟಾಂಗಲ್ ಯಾವುದು? ಕ್ಯೂ ಸಿ ಎಫ್ ಡಿ. ಕ್ಯೂ ಸಿ ಎಫ್ ಡಿ ಅನ್ನೋದು ಒಂದು ರೆಕ್ಟಾಂಗಲ್, ಡಿ ಹೆಚ್ ಕೆ ಟಿ ಅನ್ನೋದು ಇನ್ನೊಂದು ರೆಕ್ಟಾಂಗಲ್ ಅಲ್ವಾ? ಇದೆರಡು ಒಂದು ರೆಕ್ಟಾಂಗಲ್. ಈ ಎರಡು ರೆಕ್ಟಾಂಗಲಿನ ನೀವು ಏರಿಯಾ ತಗೊಂಡ್ ಆಡ್ ಮಾಡಿದ್ರೆ ಇದಿಷ್ಟು ಜಾಗದ ನಿಮ್ಗೆ ಏರಿಯಾ ಸಿಗತ್ತೆ. ಹೌದಾ? ಸೊ ಲೆಟ್ ಅಸ್ ಸಿ ಏರಿಯಾ ಆಫ್ ಎ ರೆಕ್ಟಾಂಗಲ್ ಏನು? ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಇಲ್ಲಿ ನೋಡೋದಾದ್ರೆ ಲೆಂತ್ ಎಷ್ಟಿದೆ? ಇಲ್ಲಿ 4 + 6 ಮೀಟರ್, 10 ಮೀಟರ್. 4 + 6 10 ಮೀಟರ್. ಅಗೇನ್ ಇಲ್ಲಿ ಇದು ಲೆಂತ್ ವಿಡ್ತ್ ಎಷ್ಟಿದೆ? ದಿಸ್ ಇಸ್ 5 ಮೀಟರ್. ಸೊ ಲೆಂತ್ ಇಂಟು ವಿಡ್ತ್ 10 ಇಂಟು 5 ಆಯ್ತು. ದಟ್ ಇಸ್ ವಾಟ್ ಇಟ್ ಇಸ್ ರಿಟರ್ನ್ ಹಿಯರ್, 10 ಇಂಟು 5. ಓಕೆ, ಅದಾದ್ಮೇಲೆ ಇಲ್ಲಿದೆ ಇದಿಷ್ಟು ಪಾರ್ಟ್ ಇದೆ ಅಲ್ವಾ? ಡಿ ಹೆಚ್ ಕೆ ಟಿ. ವಾಟ್ ಇಸ್ ಇಲ್ಲಿ 5 ಮೀಟರ್ ಹೋದ್ರೆ ಇಲ್ಲಿ ಉಳ್ಕೊಳ್ಳೋದು ಎಷ್ಟು? 8 ಮೀಟರ್ ಅಲ್ಲಿ. ಇದು ಡಿ ಮತ್ತೆ ಟಿ ವಿ ಕ್ಯಾನ್ ಟೇಕ್ ಇಟ್ ಅಸ್ 3 ಮೀಟರ್ ಬಿಕಾಸ್ ಇದು 5 ಮೀಟರ್ ತಗೊಂಡಿದೀವಿ, ಬಿಡ್ತು 5 ಮೀಟರ್ ಇದ್ರದ್ದು ತಗೊಂಡಿದೀವಿ. ಸೊ ಇಲ್ಲಿ 3 ಮೀಟರ್ ಉಳ್ದಿರತ್ತೆ 8 ಮೀಟರ್ ಅಲ್ಲಿ. ಸೊ 3 ಇಂಟು ಇದ್ರದ್ದು ಲೆಂತ್ ಎಷ್ಟಿದೆ ಅಂತ ಅಂದ್ರೆ ಇಟ್ ಇಸ್ 7. ಹೇಗೆ 7 ಅಂತ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ವಿನೋದ 10 ಮೀಟರ್ ತಗೊಂಡಿದ್ವಿ. 10 ಮೀಟರ್ ಅಲ್ಲಿ ಇಲ್ಲಿಂದ ಇಲ್ಲಿ 3 ಮೀಟರ್ಸ್ ಹೋಗಿದೆ. ಸೊ 10 - 3 ಅಂತ ಅಂದ್ರೆ ಇದು ಹೆಚ್ ಮತ್ತೆ ಡಿ ಅಥವಾ ಕೆ ಮತ್ತೆ ಟಿ ಅನ್ನೋ ಲೆಂತ್ ಎಷ್ಟಿರುತ್ತೆ? ಇಟ್ ವಿಲ್ ಬಿ 7 ಮೀಟರ್. ಸೊ 10 ಇಂಟು 5 ಪ್ಲಸ್ 7 ಇಂಟು 3. 5 ಟೆನ್ಸ್ 50, 7 3s 21, 50 + 21 71 ಮೀಟರ್ ಸ್ಕ್ವೇರ್ ಆಯ್ತು. ಓಕೆ, ಅರ್ಥ ಆಯ್ತು ಇವಾಗ ಅಂತ ಅನ್ಕೋತೀನಿ. ಹೋದ್ ಕ್ವೆಶನ್ ಇಂದು ನಾವು ಅದೇ ಕ್ವೆಶನ್ ಕಂಟಿನ್ಯೂ ಮಾಡಿ ಅದಕ್ಕೆ ಇನ್ನೊಂದು ಕ್ವೆಶನ್ ಪೋಸ್ ಮಾಡಿರೋದು. ಇಲ್ಲಿ ಇನ್ನೊಂದು ಕ್ವೆಶನ್ ಹಾಕಿರೋದು. ಅ ಪರ್ಸನ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಪಾಯಿಂಟ್ ಬಿ, ಹಿ ಹ್ಯಾಸ್ ವಾಕ್ ಟು ಸಿ ಎಫ್ ಹೆಚ್ ಕೆ ಅಂಡ್ ಟಿ. ಇದಿಷ್ಟು ಒಂದು ಕ್ವಾಡ್ರಿಲ್ಯಾಟ್ರಲ್ ತರ ಫಾರ್ಮ್ ಆಯ್ತು. ಈಗ ಈ ಕ್ವಾಡ್ರಿಲ್ಯಾಟ್ರಲ್ದು ಏರಿಯಾ ಎಷ್ಟು ಅಂತ ಕ್ವೆಶನ್ ಕೇಳ್ತಿದ್ದಾರೆ. ಸೊ ಈ ಕ್ವಾಡ್ರಿಲ್ಯಾಟ್ರಲ್ ಎಕ್ಸಾಕ್ಟ್ ಆಗಿ ಸ್ಕ್ವೇರ್ ಟ್ರಯಾಂಗಲ್ ಏನು ಆಗದೆ ಇರೋದ್ರಿಂದ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಡ್ರಾಯಿಂಗ್ ಅ ಲೈನ್. ಹೆಚ್ ಇಂದ ಡಿ ತನಕ ಒಂದು ಲೈನ್ ಬರ್ಕೊಂಡ್ವಿ. ಅವಾಗ ನಮ್ಗೆ ಏನ್ ಸಿಕ್ತು? 2 ರೆಕ್ಟಾಂಗಲ್ ಸಿಕ್ತು. ರೆಕ್ಟಾಂಗಲ್ ಏರಿಯಾ 2 ಸೆಪರೇಟ್ ಆಗಿ ಫೈಂಡ್ ಮಾಡಿ ಅದು ಆಡ್ ಮಾಡಿದ್ರೆ ನಮ್ಗೆ ಈ ಒಂದು ಏರಿಯಾ ಏನಿದೆ ಇದರ ಒಂದು ಏರಿಯಾ ಸಿಗತ್ತೆ. ನಮ್ಗೆ ಈ ಒಂದು ಪಾರ್ಟಿನ ಏರಿಯಾ ಸಿಗತ್ತೆ. ಸೊ ಈ 2 ರೆಕ್ಟಾಂಗಲ್ ಯಾವ್ದಪ್ಪ ಅಂದ್ರೆ ಫಸ್ಟ್ ರೆಕ್ಟಾಂಗಲ್ ಇಸ್ ಕ್ಯೂ ಸಿ ಎಫ್ ಡಿ ಅನ್ನೋದು ಫಸ್ಟ್ ರೆಕ್ಟಾಂಗಲ್, ಡಿ ಹೆಚ್ ಕೆ ಟಿ ಅನ್ನೋದು ಸೆಕೆಂಡ್ ರೆಕ್ಟಾಂಗಲ್. ಫಸ್ಟ್ ಕ್ಯೂ ಸಿ ಎಫ್ ಡಿ ಅನ್ನೋದ್ರ ರೆಕ್ಟಾಂಗಲ್ ನಾವು ಏರಿಯಾ ಫೈಂಡ್ ಮಾಡೋದು ಹೇಗೆ ಅನ್ನೋಂಥದ್ದು. ಹೆಂಗೆ? ಲೆಂತ್ ಇಂಟು ಬ್ರೆಡ್. ರೆಕ್ಟಾಂಗಲ್ ಅಂತ ಅಂದ್ರೆ 2 ಡೈಮೆನ್ಷನಲ್. ಲೆಂತ್ ಇಂಟು ಬ್ರೆಡ್. ಲೆಂತ್ ಏನಿದೆ? 4 + 6 10. ಒಂದ್ ಸೈಡ್ 10 ಇದೆ, ಇನ್ನೊಂದು ಬ್ರೆಡ್ ಅಂದ್ರೆ ಸಿ ಮತ್ತೆ ಎಫ್ 5 ಮೀಟರ್ ಇದೆ. ಸೊ ಇದು 5 ಮೀಟರ್, ಇದು 5 ಮೀಟರ್, ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಆಯ್ತು. ಸೊ 10 ಇಂಟು 5 ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಈ ಡಿ ಹೆಚ್ ಕೆ ಟಿ ಅನ್ನೋದು ರೆಕ್ಟಾಂಗಲ್ ಏನಿದೆ ಇದರ ಒಂದು ಏರಿಯಾ ಕಂಡುಹಿಡಿಬೇಕು. ಇದರ ಏರಿಯಾ ಏನಾಗುತ್ತೆ? ಈಗ ಇಲ್ಲಿಂದ ಡಿ ಮತ್ತೆ ಟಿ ಗೆ ಎಷ್ಟು ಡಿಸ್ಟೆನ್ಸ್ ಅಂತ ನೋಡಿದ್ರೆ ಇಫ್ ಯು ನೋ ದಟ್ ಇಲ್ಲಿಂದ ಇಲ್ಲಿಗೆ 8 ಮೀಟರ್ ಅಂತ ನಮ್ಗೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಾವು ನೋಡಿದ್ವಿ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ 8 ಮೀಟರ್ ಇತ್ತು, ಬಟ್ ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಅಂತ ಇವಾಗ ಇದರಿಂದ ನಾವು ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸೊ 8 - 5 ಅಂದ್ರೆ ಇದು 3 ಮೀಟರ್ ಬರುತ್ತೆ. ದಿಸ್ ಇಸ್ 3 ಮೀಟರ್. ಓಕೆ, ಇದು 3 ಮೀಟರ್. ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಅನ್ನೋದಾದ್ರೆ ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಇದ್ರೆ ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಇದ್ರೆ ಇಲ್ಲಿ 3 ಮೀಟರ್ಸ್ ಆಲ್ರೆಡಿ ಮೈನಸ್ ಆಗಿದೆ. ಎಫ್ ಇಂದ ಹೆಚ್ ತನಕ 3 ಮೀಟರ್ ಮೈನಸ್ ಆಗಿದೆ. ಸೊ ಹೆಚ್ ಇಂದ ಡಿ ತನಕ ಎಷ್ಟಿರುತ್ತೆ? 7 ಮೀಟರ್ ಇರುತ್ತೆ. ಸೊ 3 ಇಂಟು 7 ಈಗ ಏನಾಗುತ್ತೆ? 10 ಇಂಟು 5 ಪ್ಲಸ್ 3 ಇಂಟು 7 50 + 21 71 ಮೀಟರ್ ಸ್ಕ್ವೇರ್ ಇಸ್ ಯುವರ್ ಆನ್ಸರ್. ಓಕೆ, 71 ಮೀಟರ್ ಸ್ಕ್ವೇರ್ ಇಸ್ ಯುವರ್ ಆನ್ಸರ್. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಅರ್ಥ ಆಗಿದೆ ಅನ್ಕೋತೀನಿ ಎಲ್ರಿಗೂನು. ಓಕೆ, ದಿಸ್ ಇಸ್ ಯುವರ್ ನೆಕ್ಸ್ಟ್ ಕ್ವೆಶನ್. ಹಿಂದಿನ ತರನೇ ಮಾಡಿದ್ವಲ್ಲ, ಡಿಸ್ಟೆನ್ಸ್ ಎ ಹೆಚ್ ನ ಫೈಂಡ್ ಮಾಡಕ್ ಹೇಳ್ತಿದ್ದಾರೆ. ಕ್ಯಾನ್ ಯು ಪ್ಲೀಸ್ ಟ್ರೈ ದಿಸ್? ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ಅರ್ಥ ಆಗಿದ್ಯಾ? ಇದು ಎಲ್ರಿಗೂ ಅರ್ಥ ಆಗಿದೆಯಾ? ಇದು ಓಕೆ. ಓಕೆ, ಇದನ್ನ ಸಾಲ್ವ್ ಮಾಡಿ ಫೈಂಡ್ ದ ಡಿಸ್ಟೆನ್ಸ್ ಎ ಹೆಚ್ ಅಂತ ಹೇಳ್ತಿದ್ದಾರೆ. ಈಗ ಸೇಮ್ ಇದು ಹಿಂದಿನ ಪ್ರಾಬ್ಲಮ್ ಮಾಡಿದ್ವಲ್ಲ, ಎ ಇಸ್ 8 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಬಿ. ಮತ್ತೆ ಅಲ್ಲಿಗೆ ನಿಮ್ಗೆ ಎ ಮತ್ತೆ ಬಿ 2 ಪಾಯಿಂಟ್ ಸಿಗತ್ತೆ.
ಫೈಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಬಿ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಪಾಯಿಂಟ್ ಬಿ ಇದೆ. ನೆಕ್ಸ್ಟ್ ಅದರಿಂದ ಪಾಯಿಂಟ್ ಬಿ ಇಂದ ನಿಮ್ಗೆ ಪಾಯಿಂಟ್ ಸಿ ಸಿಗತ್ತೆ. ಎ ಇಸ್ 8 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಬಿ, ಅಂದ್ರೆ ಎ ಲೆಫ್ಟ್ ಅಲ್ಲಿ ಬರುತ್ತೆ, ಬಿ ರೈಟ್ ಅಲ್ಲಿ ಬರುತ್ತೆ. ಬಿ ಇಂದ ಸೌತ್ ಗೆ, ಸಿ ಇಸ್ ಸೌತ್ ಆಫ್ ಪಾಯಿಂಟ್ ಬಿ ಅಂತ ಹೇಳ್ತಾರೆ. ಬಿ ಇಂದ ಸೌತ್ ಗೆ ಯು ವಿಲ್ ರೈಟ್ ಪಾಯಿಂಟ್ ಸಿ ಅಟ್ 6 ಮೀಟರ್. ನೆಕ್ಸ್ಟ್ ಸಿ ಇಂದ, ಸಿ ಎಲ್ಲಿದೆ, ನೆಕ್ಸ್ಟ್ ಪಾಯಿಂಟ್ ಸಿ ಇಸ್ 9 ಮೀಟರ್ ವೆಸ್ಟ್ ಆಫ್. ಸಿ ಇಂದ ನಿಮ್ಗೆ ಪಾಯಿಂಟ್ ಡಿ ಸಿಗತ್ತೆ. ಇಲ್ಲಿ ಅದೇ ತರ ಮೇಲ್ಗಡೆ, ಅದ್ರ ಮೇಲ್ಗಡೆ ಪಾಯಿಂಟ್ ಡಿ ಇಂದ ಪಾಯಿಂಟ್ ಇ ಸಿಗತ್ತೆ. ಪಾಯಿಂಟ್ ಇ ಇಸ್ ನಾರ್ತ್ ಆಫ್ ಪಾಯಿಂಟ್ ಡಿ. ಪಾಯಿಂಟ್ ಡಿ ಅನ್ನೋದು ಇಲ್ಲಿ ಸಿಗುತ್ತೆ. ಪಾಯಿಂಟ್ ಇ ಇಂದ ನೀವೇನ್ ಫೈಂಡ್ ಮಾಡ್ಬೋದು, ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇ ಬರ್ತಾ ಇದೆ. ಪಾಯಿಂಟ್ ಇ ಇಸ್ 2 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಎಫ್. ಪಾಯಿಂಟ್ ಇ ಎಫ್ ಸಿಗುತ್ತೆ. ಅಗೇನ್ ಪಾಯಿಂಟ್ ಎಫ್ ಇಂದ ಇಲ್ಲಿ ಬಂದ್ರೆ ಪಾಯಿಂಟ್ ಜಿ ಸಿಗತ್ತೆ. ಪಾಯಿಂಟ್ ಜಿ ಇಂದ ಪಾಯಿಂಟ್ ಹೆಚ್. ದಟ್ ವಿಲ್ ಬಿ ಯುವರ್ ಡಯಾಗ್ರಾಮ್. ಯಾವ್ದು ಲಾಸ್ಟ್ ಒನ್, ಯಾವ್ದು ಡೌಟ್ ಆಯ್ತು? ಓಕೆ, ಇದನ್ನ ಟ್ರೈ ಮಾಡಿ. ಎ ಹೆಚ್ ಡಿಸ್ಟೆನ್ಸ್ ಏನ್ ಬರುತ್ತೆ ಆನ್ಸರ್ ಹೇಳಿ. ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನ ಎ ಇಂದ ಬಿ ಫೈಂಡ್ ಮಾಡ್ತೀರಾ, ಬಿ ಇಂದ ಪಾಯಿಂಟ್ ಸಿ ಫೈಂಡ್ ಮಾಡ್ತೀರಾ, ಪಾಯಿಂಟ್ ಸಿ ಇಂದ ಡಿ. ಅದೇ ರೀತಿ ದಿಸ್ ವಿಲ್ ನಾಟ್ ಗೋ ಇನ್ ದಿಸ್ ಆರ್ಡರ್ ಇಟ್ ಸೆಲ್ಫ್. ನೀವೇ ಹುಡುಕಿ ನೆಕ್ಸ್ಟ್ ಪಾಯಿಂಟ್ ಯಾವ್ದಿದೆ, ನೆಕ್ಸ್ಟ್ ಪಾಯಿಂಟ್ ಯಾವ್ದು ಬರುತ್ತೆ ಅಂತ ನೀವೇ ಹುಡುಕಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಪಾಯಿಂಟ್ ಎ, ಇದು ಫಸ್ಟ್ ಸೆಂಟೆನ್ಸ್ ತಗೋತೀರಾ. ನೆಕ್ಸ್ಟ್ ವಿಲ್ ಕಮ್ ಫಾರ್ ಲಾಸ್ಟ್ ಸೆಂಟೆನ್ಸ್, ಪಾಯಿಂಟ್ ಸಿ ಸಿಗತ್ತೆ. ನೆಕ್ಸ್ಟ್ ಇಲ್ಲಿ ಫಿಫ್ತ್ ಸೆಂಟೆನ್ಸ್ ನ ನೀವು ಬರೀತೀರಾ. ಫಿಫ್ತ್ ಸೆಂಟೆನ್ಸ್ ನೋಡ್ಕೋತೀರಾ. ಫಿಫ್ತ್ ಸೆಂಟೆನ್ಸ್ ಇಂದ ಪಾಯಿಂಟ್ ಡಿ ಫೈಂಡ್ ಮಾಡ್ತೀರಾ. ನೆಕ್ಸ್ಟ್ ಅದಕ್ಕಿಂತ ಫೋರ್ತ್ ಸೆಂಟೆನ್ಸ್, ನೆಕ್ಸ್ಟ್ ವಿಲ್ ಕಮ್ ಫಾರ್ ಫೋರ್ತ್ ಸೆಂಟೆನ್ಸ್. ಫೋರ್ತ್ ಸೆಂಟೆನ್ಸ್ ಇಂದ ಪಾಯಿಂಟ್ ಇ ಫೈಂಡ್ ಮಾಡ್ತೀರಾ. ಪಾಯಿಂಟ್ ಇ ಆದ್ಮೇಲೆ ನೆಕ್ಸ್ಟ್ ವಿಲ್ ಕಮ್ ಫಾರ್ ಸೆಕೆಂಡ್ ಸೆಂಟೆನ್ಸ್. ಸೆಕೆಂಡ್ ಸೆಂಟೆನ್ಸ್ ಇಂದ ಪಾಯಿಂಟ್ ಎಫ್ ನ ಫೈಂಡ್ ಮಾಡ್ತೀರಾ. ಎಫ್ ನ ಫೈಂಡ್ ಆದ್ಮೇಲೆ ಇಲ್ಲಿ ಲಾಸ್ಟ್ ಬಟ್ ಒನ್ ಸೆಂಟೆನ್ಸ್ ಬರ್ತೀರಾ. ಜಿ ಫೈಂಡ್ ಆಗುತ್ತೆ, ಜಿ ನ ಕಂಡುಹಿಡಿತೀರಾ. ನೆಕ್ಸ್ಟ್ ಜಿ ಇಂದ ಯುಲ್ ಕಮ್ ಫಾರ್ ಥರ್ಡ್ ಸೆಂಟೆನ್ಸ್. ಥರ್ಡ್ ಸೆಂಟೆನ್ಸ್ ಇಂದ you'll find point h. that will be a last. ಇಲ್ಲಿ ಏನ್ ಕೇಳಿದ್ರೆ a ಮತ್ತೆ h ಫಸ್ಟ್ ಮತ್ತೆ ಲಾಸ್ಟ್ ಪಾಯಿಂಟ್ ಗೆ ಏನ್ ಡಿಸ್ಟೆನ್ಸ್ ಇದೆ ಫೈಂಡ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ 180 ಅಂತ ಹೇಳ್ತಿದ್ದಾರೆ. ಓಕೆ, ವಿಲ್ ಸಿ. ಸ್ಕ್ವೇರ್ ರೂಟ್ ಆಫ್ 180 ಆಪ್ಷನ್ಸ್ ಅಲ್ಲಿ ಇಲ್ವಲ್ಲ. ಸ್ಕ್ವೇರ್ ರೂಟ್ ಆಫ್ 180 ಸಾಲ್ವ್ ಮಾಡಿ, ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ 180 ನ ಫೈಂಡ್ ಎ ಹೆಚ್ ಅಂತ ಕೇಳಿದರೆ ಯುವರ್ ಆಪ್ಷನ್ಸ್ ಆರ್ 7 ರೂಟ್ 6 ಮೀಟರ್, 7 ರೂಟ್ 5 ಮೀಟರ್, 6 ರೂಟ್ 6 ಮೀಟರ್, 6 ರೂಟ್ 5 ಮೀಟರ್. ಓಕೆ, ದೀಸ್ ಆರ್ ಯುವರ್ ಆಪ್ಷನ್. ಇದ್ರಲ್ಲೇ ಬರಬೇಕು. ಸ್ಕ್ವೇರ್ ರೂಟ್ ಆಫ್ 180 ಅಂತ ಅಂದ್ರೆ ಹೇಗೆ ಸಾಲ್ವ್ ಮಾಡ್ತೀರಾ ಅದನ್ನ? 36 into 5 ಇಲ್ಲ. ಓಕೆ, ವಿಲ್ ಸಿ ದ ಆನ್ಸರ್. ನೋಡೋಣ. See, your diagram should look something like this. Okay, ಪಾಯಿಂಟ್ ಎ ಇಂದ ಬಿ ಗೆ ಇಟ್ ವಾಸ್ 8 ಮೀಟರ್. ಬಿ ಇಂದ ಸೌತ್ ಅಲ್ಲಿ ಸಿ 6 ಮೀಟರ್ ದೂರದಲ್ಲಿತ್ತು. ಸಿ ಇಂದ ಈಸ್ಟ್ ಅಲ್ಲಿ ಡಿ 7 ಮೀಟರ್ ದೂರದಲ್ಲಿತ್ತು. ಡಿ ಇಂದ ಇ 3 ಮೀಟರ್ಸ್ ದೂರದಲ್ಲಿತ್ತು. ಇ ಇಂದ ಎಫ್ 2 ಮೀಟರ್ ದೂರದಲ್ಲಿತ್ತು. ಎಫ್ ಇಂದ ಜಿ ಎಷ್ಟು ಮೀಟರ್ ಇತ್ತು? 9 ಮೀಟರ್ ಇತ್ತು ಅನ್ಕೋತೀನಿ. ಜಿ ಇಂದ ಹೆಚ್ 3 ಮೀಟರ್ಸ್ ಇತ್ತು. ಈಗ ಎ ಹೆಚ್ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಎ ಗೆ ಹೆಚ್ ಗೆ ಏನ್ ಡಿಸ್ಟೆನ್ಸ್ ಅಂತ. ಇಲ್ಲೂ ಸಹ ಇಫ್ ಯು ಕ್ಯಾನ್ ಸಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಈಗ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆದ್ರೆ ಇಲ್ಲಿಂದ ಇಲ್ಲಿಗೆ 8 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಓಕೆ, ಇಲ್ಲಿ ಬಿ ಎಸ್ 12 ಮೀಟರ್ ತಗೊಂಡಿದೀವಲ್ವಾ. ಇಲ್ಲಿಂದ ಇಲ್ಲಿಗೆ 8 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ 6 ಮೀಟರ್ಸ್ ಅಂತ ಇಲ್ಲಿ ತಗೊಂಡಿದೀವಿ. 6 ಮೀಟರ್ಸ್ ಹೇಗಾಗುತ್ತೆ ಅಂತ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಇಟ್ ಇಸ್ 3 ಮೀಟರ್. ಇಲ್ಲಿಂದ ಇಲ್ಲಿಗೆ ಇದು ಹೋಲ್ 6 ಮೀಟರ್ ಇದೆ. ಹೋಲ್ 6 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಇಟ್ ವಾಸ್ 3 ಮೀಟರ್. ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಇತ್ತು. ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಇತ್ತು. ಸೊ ಇಲ್ಲಿಂದ ಇಲ್ಲಿಗೆ ಇಷ್ಟು ಜಾಗದಲ್ಲಿ ಈ ಒಂದು 6 ಮೀಟರ್ ಮೈನಸ್ ಮಾಡಿದ್ರೆ ಇದೆಷ್ಟು ಉಳಿಯುತ್ತೆ? 6 ಮೀಟರ್ಸೇ ಉಳಿಯುತ್ತೆ
ಅಲ್ವಾ. 6 ಮೀಟರ್ ಮೈನಸ್ ಮಾಡಿದ್ರೆ 6 ಮೀಟರ್ಸ್ ಉಳಿಯುತ್ತೆ. 6 ಮೀಟರ್ ಇಲ್ಲಿಂದ ಇಲ್ಲಿಗೆ 7 ಮೀಟರ್ ಅಲ್ಲಿ, ಇಲ್ಲಿಂದ ಇಲ್ಲಿಗೆ 7 ಮೀಟರ್ ಇದೆ. 7 ಮೀಟರ್ ಅಲ್ಲಿ 2 ಮೀಟರ್ ಮೈನಸ್ ಮಾಡಿದ್ರೆ, ಇಲ್ಲಿಂದ ಇಲ್ಲಿ 3 ಮೀಟರ್ ಮೈನಸ್ ಮಾಡಿದ್ರೆ 2 ಪ್ಲಸ್ 3 5 ಆಯ್ತು. 7 ಮೀಟರ್ ಅಲ್ಲಿ 5 ಮೀಟರ್ ಸಾರಿ, ಇಲ್ಲಿಂದ ಇಲ್ಲಿಗೆ ಇಟ್ ವಾಸ್ 7 ಮೀಟರ್. 7 ಮೀಟರ್ ಅಲ್ಲಿ 2 ಮೀಟರ್ ಮೈನಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 5 ಮೀಟರ್ಸ್ ಇತ್ತು. ಇಲ್ಲಿಂದ ಇಲ್ಲಿಗೆ 5 ಮೀಟರ್ಸ್ ಆಡ್ ಮಾಡಿದ್ವಿ. 5 ಮೀಟರ್ಸ್ ಅಲ್ಲಿ ಇಲ್ಲಿಂದ 3 ಮೀಟರ್ ಇಲ್ಲಿ ಮೈನಸ್ ಆಯ್ತು. ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಮೈನಸ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಇನ್ನೆಷ್ಟು ಉಳಿತು? 3 ಮೀಟರ್ ಮೈನಸ್ ಆದ್ರೆ 2 ಮೀಟರ್ ಉಳಿತು. ಸೊ ದಿಸ್ ಬಿಕಮ್ಸ್ 8 ಪ್ಲಸ್ 4 ಆಯ್ತು. 8 ಪ್ಲಸ್ 4 ಮೀಟರ್, ದಿಸ್ ಬಿಕಮ್ಸ್ 12 ಮೀಟರ್. ಓಕೆ, ಐ ಹೋಪ್ ಎವ್ರಿ ಒನ್ ಇಸ್ ಗೆಟಿಂಗ್ ನೌ. ಸಿ ಇದು ಹೇಗೆ ಅಂದ್ರೆ, ಐ ಶೋ ಯು. ಪಾಯಿಂಟ್ ಡಿ ಮತ್ತೆ ಇಗೆ 3 ಮೀಟರ್ಸ್ ಇದೆ. ಇ ಇಂದ ಎಫ್ ಗೆ 2 ಮೀಟರ್ಸ್ ಇದೆ. ಇಲ್ಲಿಂದ ಎಫ್ ಇಂದ ಡೈರೆಕ್ಟ್ ಆಗಿ ಜಿ, ಇಟ್ ಇಸ್ ಎಫ್ ಟು ಜಿ ಎಷ್ಟಿತ್ತು? ಎಫ್ ಟು ಜಿ ಇಟ್ ಇಸ್ 9 ಮೀಟರ್. 9 ಮೀಟರ್ ನಾರ್ತ್ ಅಲ್ವಾ. ಎಫ್ ಟು ಜಿ ಇಟ್ ವಾಸ್ 9 ಮೀಟರ್. ಇಲ್ಲಿಂದ ಇಲ್ಲಿಗೆ ಇಟ್ ವಾಸ್ 9 ಮೀಟರ್. ಸೊ 9 ಮೀಟರ್ಸ್ ಅಲ್ಲಿ ಎಷ್ಟು ಇಲ್ಲಿಂದ ದಿಸ್ ಪಾರ್ಟ್ ಇಲ್ಲಿಂದ ಇಲ್ಲಿಗೆ 9 ಮೀಟರ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ 6 ಮೀಟರ್ಸ್ ಇದೆ. ಸೊ ಈ ಒಂದು ಮಿಡ್ ಪಾರ್ಟ್ ಇಂದ ಇಲ್ಲಿಗೆ 6 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ 9 ಮೀಟರ್ ಇದೆ. ಸೊ ಈ 6 ಮೀಟರ್ ಅಲ್ಲಿ 3 ಮೀಟರ್ ಮೈನಸ್ ಆದ್ರೆ ದಿಸ್ ವಾಸ್ 3 ಮೀಟರ್ಸ್ ಅಲ್ವಾ. ದಿಸ್ ವಾಸ್ 3 ಮೀಟರ್ಸ್. ದಿಸ್ ವಾಸ್ ಇಲ್ಲಿಂದ ಇಲ್ಲಿಗೆ ಎಫ್ ಟು ದಿಸ್ ಮಿಡಲ್ ಪಾರ್ಟ್, ದಿಸ್ ಇಸ್ 3 ಮೀಟರ್. ಸೊ ಇದನ್ನ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಆಸ್ 6 ಮೀಟರ್. ಈ 9 ಮೀಟರ್ಸ್ ಅಲ್ಲಿ 3 ಮೀಟರ್ ಮೈನಸ್ ಮಾಡಿದ್ರೆ ಈ ಪಾರ್ಟ್ ಏನಿದೆ ದಿಸ್ ಇಸ್ 6 ಮೀಟರ್ಸ್ ಅಲ್ವಾ. ಸೊ ಅಗೇನ್ ಇಲ್ಲಿಂದ ಸೇಮ್ ಥಿಂಗ್ ಇಫ್ ಯು ಡೂ ಹಿಯರ್. ಇಲ್ಲಿಂದ ಇಲ್ಲಿಗೆ 9 ಮೀಟರ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ 9 ಮೀಟರ್ಸ್ ಇದೆ. 9 ಮೀಟರ್ಸ್ ಅಲ್ಲಿ 2 ಮೀಟರ್ ಮೈನಸ್ ಮಾಡಿದ್ರೆ ದಿಸ್ ಬಿಕಮ್ಸ್ ಯುವರ್ 7 ಮೀಟರ್. ಇಲ್ಲಿಂದ ದಿಸ್ ಪಾರ್ಟ್ ಇಸ್ 7 ಮೀಟರ್ಸ್. ದಿಸ್ ಪಾರ್ಟ್ ಇಸ್ 7 ಮೀಟರ್. ಈ ಪಾರ್ಟ್ 7 ಮೀಟರ್. ಬಟ್ 7 ಮೀಟರ್ ಅಲ್ಲಿ ಯು ಕ್ಯಾನ್ ಮೈನಸ್ 3 ಮೀಟರ್. 3 ಮೀಟರ್ ಮೈನಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಬಂತು. ಸೊ 4 ಮೀಟರ್ ಪ್ಲಸ್ 8 ಮೀಟರ್ ಪ್ಲಸ್ 4 ಮೀಟರ್ ಇಸ್ 12 ಮೀಟರ್. 8 meter plus 4 meter is 12 meter. So this becomes your 12 meter. This becomes your 6 meter. So 12 meter square plus 6 meter square, 144 plus 36, 180. Square root of 180 is 6 root 5 meter. Okay, square root of 180 yaro helidru 6 root. Option D is your right answer. Okay. Why is this asked in bank exam? Okay. Why is this asked in bank exam? See, that is a process. Okay, that is the process. Bank exam antandre why is this exactly asked in bank exam antandre, bank exam ina procedure irode adu aptitude, reasoning and english keltaralva. So aptitude ali, reasoning ali ಬೇರೆ ಬೇರೆ ರೀತಿಯಾದಂತ ಪ್ರಾಬ್ಲಮ್ ಕೇಳ್ತಾರೆ. ಸೊ your mental ability ಏನಿದೆ ಒಬ್ಬ ಸ್ಟೂಡೆಂಟಿನ ಅಥವಾ ಒಬ್ಬ ಆಸ್ಪಿರೆಂಟಿನ ಮೆಂಟಲ್ ಎಬಿಲಿಟಿ ಎಷ್ಟು ತನಕ ಇದೆ. ಸೊ ಇಲ್ಲಿ ನೀವು ತಕ್ಷಣ ಥಿಂಕ್ ಮಾಡ್ಬೇಕು. ದಿಸ್ ಐ ಆಮ್ ಟೀಚಿಂಗ್ ನಾ ಒಂದು ಪ್ರಾಬ್ಲಮ್ ನ ಐ ಆಮ್ ಟೇಕಿಂಗ್ 15 minutes ಟು ಟೀಚ್ ಯು. ಬಟ್ ನಿಮ್ಗೆ ಅಲ್ಲಿ ಇಷ್ಟು ಟೈಮ್ ಸಿಗಲ್ಲ. ನಿಮ್ದು ಮೆಂಟಲ್ ಎಬಿಲಿಟಿ ಫಾಸ್ಟ್ ಆಗಿದ್ರೆ, ನೀವು ಫಾಸ್ಟ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಗೊತ್ತಾದ್ರೆ ಮಾತ್ರ ಯು ಕ್ಯಾನ್ ಸಾಲ್ವ್ ಸಚ್ ಕೈಂಡ್ ಆಫ್ ಕ್ವೆಶನ್ಸ್. ದಟ್ ಇಸ್ ಅ ಪ್ರಾಸೆಸ್. ಯು ಹ್ಯಾವ್ ಟು ಗೋ ಥ್ರೂ ದಟ್ ಪ್ರಾಸೆಸ್ ಟು ಗೆಟ್ ಯುವರ್ ಜಾಬ್ ಅಲ್ಲ. ಸೊ ದಟ್ ಇಸ್ ದ ಪ್ರಾಸೆಸ್ ಅಷ್ಟೇ. ನಿಮ್ಮ ಮೆಂಟಲ್ ಎಬಿಲಿಟಿನ ಚೆಕ್ ಮಾಡ್ಲಿಕ್ಕೆ they have asked. Okay, can you talk in Hindi? I can speak, but this is not the right forum to speak in Hindi or to teach your Hindi. Idu kannada class agirodrinda kannadalli matra. Okay, option D. Okay, square root of 180 you can see last classes alli helkottidinalla how to solve the square root anta. Okay, next. Okay, I'll give you time. ಇದನ್ನ ಕ್ವೆಶನ್ ಬರ್ಕೊಳ್ಳಿ. ಇದರ ಕಂಟಿನ್ಯೂಯೇಷನ್. ಸಿ ಅ ಪರ್ಸನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಪಾಯಿಂಟ್ ಜಿ. ಈ ಒಂದು ಜಿ ಅನ್ನೋ ಪಾಯಿಂಟ್ ಏನಿದೆ, ಫ್ರಮ್ ಹಿಯರ್ ಹಿ ಇಸ್ ಸ್ಟಾರ್ಟಿಂಗ್. ಈ ಜಿ ಅನ್ನೋ ಪಾಯಿಂಟ್ ಇಂದ ಅ ಪರ್ಸನ್ ಇಸ್ ಸ್ಟಾರ್ಟಿಂಗ್, ವಾಕ್ಸ್ ಫ್ರಮ್ ಪಾಯಿಂಟ್ ಜಿ ಇನ್ ದ ಈಸ್ಟ್ ಡೈರೆಕ್ಷನ್ ಅಂಡ್ ವಾಕ್ಸ್ ಫಾರ್ 6 meter. ಆಸ್ ಐ ಟೋಲ್ಡ್ ಯು, ಜಿ ಇಂದ ಸ್ಟಾರ್ಟ್ ಮಾಡಿ he is walking towards east and walking towards 6 meter. Takes right turn, walks for 5 meter. Takes left turn, walks for 3 meter. Illinda he walked for 6 meter, took right turn,
walks for 5 meter, took left turn and walked for 3 meter. ಇಲ್ಲಿಂದ he has started. ಇದನ್ನ ಕ್ವೆಶ್ಚನ್ ಬರ್ಕೊಂಡು ಪ್ಲೀಸ್ ಟ್ರೈ, ಇದನ್ನ ಬರ್ಕೊಂಡು ಟ್ರೈ ಮಾಡಿ. ಓಕೆ, ಪ್ರೀವಿಯಸ್ ಕ್ವೆಶ್ಚನ್ ಅಂತ ಅಂದ್ರೆ ಇದು ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಮತ್ತೆ ಅಪ್ಲೋಡ್ ಆಗುತ್ತಲ್ವಾ, ಅವಾಗ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ ಅಗೇನ್ ಅಂಡ್ ಯು ಕ್ಯಾನ್ ಸಾಲ್ವ್ ಕ್ಲಿಯರ್ ಯುವರ್ ಡೌಟ್ಸ್ ದೇರ್. ಅದಾದ್ಮೇಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ, ಐ ಟೀಚ್ ಯು. ಓಕೆ, ಏನ್ ಡೌಟ್ ಬಂತು ಅದರಲ್ಲಿ ಅಂತ ಮತ್ತೆ ಹೇಳಿ. ಈಗ ಮತ್ತೆ ನಾನು ಫಸ್ಟ್ ಇಂದ ಹೇಳಿದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಬೇರೆಯವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ವಾಚ್ ದಿಸ್ ವಿಡಿಯೋ ಅಗೇನ್. ಓಕೆ, ಇದನ್ನ ಮತ್ತೆ ಯು ಕ್ಯಾನ್ ವಾಚ್ ದಿಸ್. ಅದಾದ್ಮೇಲೆ ಡೌಟ್ ಆಯ್ತು ಅಂದ್ರೆ ನೀವು ಮತ್ತೆ ಕೇಳ್ಬೋದು ನನ್ನ. ಓಕೆ, ಫೈನ್. ಇನ್ನೇನಾದ್ರೂ ಬೇರೆ ಡೌಟ್ಸ್ ಇದ್ರೆ ಕೇಳ್ಬೋದು. ಈ ಕ್ಲಾಸಲ್ಲಿ ಇಷ್ಟೋ ತನಕ ಮಾಡಿದ ತನಕ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಅಂಡ್ ಯು ಕ್ಯಾನ್ ಗಿವ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಲ್ಸೋ. ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಿಮ್ ಟು ರೀಚ್ ಪಾಯಿಂಟ್ ಇ. ಪಾಯಿಂಟ್ ಇ ತನಕ ಹೋಗೋದಕ್ಕೆ ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್, ಎಷ್ಟು ದೂರ ಟ್ರಾವೆಲ್ ಮಾಡ್ದ ಅಂತ. ಓಕೆ, what are they asking? To reach point E, how many what is the distance traveled by him, ಎಷ್ಟು ದೂರ ಟ್ರಾವೆಲ್ ಮಾಡಿದಾನೆ ಅವನು ಅಂತ ಕೇಳ್ತಾ ಇದ್ದಾರೆ. ಸೊ ಇಫ್ ಯು ಕ್ಯಾನ್ ಟೆಲ್ ದಟ್ ಆನ್ಸರ್ ನೋಡ್ಬೋದು, ವಿ ಕ್ಯಾನ್ ಚೆಕ್. ಸಂತೋಷ್ 27. ಓಕೆ, 27 meter. ವೆರಿ ನೈಸ್. ಓಕೆ ಓಕೆ, ವಿಲ್ ಸಿ, ನೋಡೋಣ ಆನ್ಸರ್. ಬೇರೆಯವ್ರು ಯಾರು ಆನ್ಸರ್ ಮಾಡ್ತೀರಾ? ಓಕೆ, ವಿಲ್ ಸಿ, ನೋಡೋಣ. I'll give you time. ನೋಡೋಣ. See, this should be your diagram. From point G, he has walked 6 meter. ಅಲ್ಲ, ಇಲ್ಲಿಂದ ಇಲ್ಲಿಗೆ he walked 6 meter. Then again from here he turned right and walked for 5 meter. ಇಲ್ಲಿ ತನಕ. ಇಲ್ಲಿಂದ ಇಲ್ಲಿಗೆ he walked for 3 meter. Then he again turned right, walked for 4 meter. See, he turns right and walks for 5 meter. Now he takes a left turn, walks for 3 meter. Ilinda ilige 3 meter. He came for 3 meter ಇಲ್ಲಿ ತನಕ. Then after 2 consecutive right turns, he reaches point E. ಅದಾದ್ಮೇಲೆ he turned right turn. ಇಲ್ಲಿಂದ ಇಲ್ಲಿಗೆ first right turn. This was his first right turn. And then second right turn. ಇಲ್ಲಿಂದ ಇಲ್ಲಿಗೆ second right turn. 2 consecutive right turn. He reached point E. ಇಲ್ಲಿಗೆ ಬಂದ. Now what is the total distance traveled? ಅಂದ್ರೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿ ತನಕ. ವಾಟ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್? ಸಿ, ಇಫ್ ಯು ಕ್ಯಾನ್ ಸಿ, ಇಲ್ಲಿ 2 ಮೀಟರ್ ಅಂತ ಇತ್ತು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿದಾಗ. ದಿಸ್ ವಾಸ್ 2 ಮೀಟರ್. ಓಕೆ, ಇಲ್ಲಿಂದ ಇಲ್ಲಿಗೆ ವಿ ಕ್ಯಾನ್ ಟೇಕ್ 2 ಮೀಟರ್ ಅಂಡ್ ಇಲ್ಲಿಂದ ಇಲ್ಲಿಗೆ 4. 6 ನ 2 + 4 ಅಂತ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ದಿಸ್ ವಾಸ್ 6. ಇಲ್ಲಿಂದ ಇಲ್ಲಿಗೆ 5. 6 + 5 11. 11 + 3 14. 14 ಪ್ಲಸ್ ಇದು ಹೇಗೆ 4 ಮೀಟರ್ ಅಂತ ಅಂದ್ರೆ, ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ದಿಸ್ ಥಿಂಗ್ ವಾಸ್ 6 ಮೀಟರ್. ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇತ್ತು. ದಟ್ 4 ಮೀಟರ್ ವಿ ಹ್ಯಾವ್ ಟೇಕನ್ ಹಿಯರ್ ದಿಸ್ ಸೈಡ್. ಇಲ್ಲಿಂದ ಇಲ್ಲಿಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೀವು ನೋಡಿರ್ಬೋದು, ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಇತ್ತು. ದಿಸ್ ವಾಸ್ ಟೋಟಲ್ 9 ಮೀಟರ್ ಸಮಥಿಂಗ್. ಅದರಲ್ಲಿ ನಾವು 9 ಮೀಟರ್ ಮೈನಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಬಂದಿತ್ತು. ದಟ್ 4 ಮೀಟರ್ ವಿ ಹ್ಯಾವ್ ಟೇಕನ್ ಹಿಯರ್. ಇಲ್ಲಿಂದ ಇಲ್ಲಿಗೆ ಯು ನೋ ದಟ್ ದಿಸ್ ಇಸ್ 3 ಮೀಟರ್. 3 ಮೀಟರ್. ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಏನ್ ಬಂದಿದೋ ದಿಸ್ ಒನ್ ವಿ ಹ್ಯಾವ್ ಟೇಕನ್ ಡೌನ್. ಸೊ ದಿಸ್ ಬಿಕಮ್ಸ್ 4 + 3 7 ಮೀಟರ್. ಸೊ ಇದಿಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ?
ಎಷ್ಟು ಆನ್ಸರ್ ಬರುತ್ತೆ ಅಂತಂದ್ರೆ 7 ಪ್ಲಸ್ 7 14 plus 14 14 plus 5 19 19 plus 6 25 25 ಬರುತ್ತಲ್ವಾ yes it is 25 meter 27 ಅಂತ ಕನ್ಫ್ಯೂಸ್ ಆಗಿದ್ರಲ್ವಾ it is 25 meter see 6 plus 5 11 11 plus 3 11 plus 3 14 14 14 plus 4 18 18 plus 7 18 plus 7 25 meter okay 25 meter is your answer for this question. Okay. Adrade ಇನ್ನೊಂದು question continuation ಇದೆ. You can see this also. B is wait a minute. Okay, ಇದು ಬೇರೆದು. We'll do it in the next class. ಇದನ್ನ we'll do it in the next class. Okay. ಇದನ್ನ next class ಅಲ್ಲಿ ಮಾಡೋಣ. If you have any doubts, you can ask me in the comment section. Comments ಅಲ್ಲಿ ಕೇಳಬಹುದು. Last question diagram. Okay. ಇದನ್ನ ಅಥವಾ ಇದ ಓಕೆ ಎಸ್ ಇದೇನಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮತ್ತೆ ಅಪ್ಲೋಡ್ ಆಗುತ್ತಲ್ವಾ ಅವಾಗ ಇನ್ನೊಂದ್ಸರಿ ನೋಡಿ ಮತ್ತೆ ಡೌಟ್ಸ್ ಬಂದ್ರೆ ನೀವು ಕೇಳ್ಬೋದು. ಇಟ್ ಇಸ್ ಅ ಬಿಟ್ ಟ್ರಿಕ್ಕಿ. ನೀವು ಮಾಡ್ತಾ ಇಂಥ ಕ್ವೆಶನ್ ಸಾಲ್ವ್ ಮಾಡ್ತಾ ಈಸಿ ಆಗುತ್ತೆ. ಬಟ್ ಬ್ಯಾಂಕಿಂಗ್ ಲೆವೆಲ್ ಅಲ್ಲಿ ಇದೇ ರೀತಿಯಾದಂತ ಪ್ರಶ್ನೆಗಳು ಕೇಳೋದು, ಈ ರೀತಿಯಾದಂತ ಪ್ರಶ್ನೆಗಳನ್ನ ನೀವು ಇದ್ ಮಾಡ್ಕೋಬೇಕು. ಬೇರೆ KPSC ಮತ್ತೆ ಲೋಕಲ್ ಅಂದ್ರೆ ಈ ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ಸ್ ಏನಿದೆ ಅದರಲ್ಲಿ ಈ ತರ ಬರಲ್ಲ. ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಂತೂ these type are the main type of questions that will be asked direction sense test ಅಲ್ಲಿ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗ್ಲೇಬೇಕು. Okay then, that's it for the day. Thank you.